ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರತಿಭಾ, ಮಹಾಪ್ರಾಧ್ಯಾಪಕರು, ಮಕ್ಕಳ ತಜ್ಞೆ, ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನೊಂದಿಗೆ ಇವತ್ತಿದ್ದಾರೆ ಡಾಕ್ಟರ್ ಸಹನಾ, ಸಹ ಪ್ರಾಧ್ಯಾಪಕರು, ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜ್. ನಮಸ್ಕಾರ ಸಹನಾ ಅವರೇ. ನಮಸ್ತೆ ಮ್ಯಾಮ್, ಎಲ್ಲರಿಗೂ ನಮಸ್ಕಾರ. ಈ ವಾರ ನಾವು ಆಗಸ್ಟ್ 1ನೇ ತಾರೀಕಿಂದ ಆಗಸ್ಟ್ 7ನೇ ತಾರೀಕು ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಮಾಡ್ತಾ ಇದೀವಿ. ಅದು ಎದೆ ಹಾಲಿನ ಮಹತ್ವವನ್ನು ಹೇಳುತ್ತೆ. ಮತ್ತೆ ಈ ದಿನ ನಾವು ಇಲ್ಲಿ ಸೇರಿರೋದು ಎದೆ ಹಾಲಿನ ಮಹತ್ವ ಮತ್ತೆ ಅದರದ್ದು ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನು ತಿಳ್ಕೊಬೋದು ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಸಹನಾ ಅವರೇ, ನಿಮ್ಗೆ ತಿಳಿದಿದೆ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಆಗಸ್ಟ್ 1ನೇ ತಾರೀಕಿಂದ ಆಗಸ್ಟ್ 7ನೇ ತಾರೀಕು ತನಕ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಕೆಲವು ವಿಚಾರಗಳನ್ನ ನಮಗೆ ತಿಳಿಸಕ್ಕಾಗತ್ತಾ? ಎಸ್ ಮ್ಯಾಮ್. ಪ್ರತಿ ವರ್ಷ ಆಗಸ್ಟ್ 1ರಿಂದ ಆಗಸ್ಟ್ 8ನೇ ತಾರೀಕುವರೆಗೆ ವರ್ಲ್ಡ್ ಅಲಯನ್ಸ್ ಫಾರ್ ಬ್ರೆಸ್ಟ್ ಫೀಡಿಂಗ್ ಆಕ್ಷನ್, ದಟ್ ಇಸ್ ವಾಬಾ, ಅದು WHO ಮತ್ತು ಯುನಿಸೆಫ್ನ ಸಹಕಾರದೊಂದಿಗೆ ವಿಶ್ವ ಸ್ತನ್ಯಪಾನ ಸಪ್ತಾಹ ಅಥವಾ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕನ್ನು ನಾವು ಆಚರಣೆ ಮಾಡ್ತೀವಿ. ಇದು ಒಂದು ತಾಯಿಗೆ ಎದೆ ಹಾಲಿನ ಮಹತ್ವ ತಿಳಿಸೋದಕ್ಕಷ್ಟೇ ಅಲ್ಲದೆ ತಾಯಿಗೆ ಕುಟುಂಬದಿಂದ, ಸಮುದಾಯದಿಂದ ಹಾಗೂ ವರ್ಕ್ ಪ್ಲೇಸ್, ಅವರು ಕೆಲಸ ಮಾಡೋ ಸ್ಥಳದಿಂದ ಏನು ಸಪೋರ್ಟ್ ಬೇಕೋ ಅದಕ್ಕೋಸ್ಕರ ರೂಪಿಸಲಾಗಿದೆ. ಮತ್ತು ಪ್ರತಿ ವರ್ಷ ಈ ವಿಶ್ವ ಸ್ತನ್ಯಪಾನ ಸಪ್ತಾಹಕ್ಕೆ ಒಂದು ಧ್ಯೇಯವಾಕ್ಯ ಅಥವಾ ಥೀಮ್ ಅಂತ ಇರುತ್ತೆ. ಈ ವರ್ಷದ ಧ್ಯೇಯವಾಕ್ಯ ಅಥವಾ ಥೀಮ್ ಏನಂದರೆ ಬ್ರೆಸ್ಟ್ ಫೀಡಿಂಗ್ ಫಾರ್ ಎ ಸಸ್ಟೈನಬಲ್ ಸ್ಟಾರ್ಟ್ ಇನ್ ಲೈಫ್, ಸ್ಟ್ರೆಂಥನ್ ವಾಟ್ ವರ್ಕ್ಸ್. ಸೊ ಯಾವುದಾದ್ರೂ ಮಗು ಒಂದು ಸುಸ್ಥಿರವಾಗಿ ಜೀವನ ಶುರು ಮಾಡಬೇಕಂದ್ರೆ ಅದಕ್ಕೆ ಎದೆ ಹಾಲಿನ ಪಾತ್ರ ವೆರಿ ಇಂಪಾರ್ಟೆಂಟ್, ಬಹಳ ಮಹತ್ವವಾದದ್ದು. ಸೊ ಅದನ್ನು ಸ್ಟಾರ್ಟ್ ಮಾಡಿ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಏನೇನು ಆಲ್ರೆಡಿ ಸಪೋರ್ಟಿಂಗ್ ನೆಟ್ವರ್ಕ್ ಇದೆ ಅದನ್ನು ಸ್ಟ್ರೆಂತ್ ಮಾಡೋದು ಈ ವರ್ಷದ ಧ್ಯೇಯವಾಕ್ಯ ಆಗಿರುತ್ತೆ. ಓಕೆ, ಸಹನಾ ಅವ್ರು ತಿಳಿಸಿದ್ರು ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂದ್ರೆ ಏನು, ಯಾವಾಗ ಶುರು ಮಾಡ್ತಾರೆ, ಅದು ಎಲ್ಲಿಂದ ಶುರುವಾಯಿತು ಅಂದ್ರೆ WHO ಮತ್ತೆ ಯುನಿಸೆಫ್ ಎರಡನ್ನೂ ಕಂಬೈನ್ ಆಗ್ಬಿಟ್ಟು ಈ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದರದ್ದು ಧ್ಯೇಯ ಬಗ್ಗೆ ತಿಳಿಸಿದ್ದಾರೆ. ಇವಾಗ ನಾವು ಅವ್ರ ಜೊತೆ ಏನ್ ಮಾತಾಡ್ದು ಅಂತಂದ್ರೆ, ಬ್ರೆಸ್ಟ್ ಫೀಡಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ತಾಯಿಯಿಂದ ಎದೆ ಹಾಲುನ ಬರೋದ್ನ ಅಮೃತ ಅಂತ ನಾವು ಕರಿತೀವಿ. ಸೊ ಈ ಅಮೃತದ ಬಗ್ಗೆ ಏನ್ ಹೇಳಕ್ ಇಚ್ಛೆ ಪಡ್ತೀರಾ ನೀವು? ಮಗುಗೆ ತಾಯಿ ಏನಾದರೂ ಒಂದು ಅತ್ಯುತ್ತಮವಾದ ಉಡುಗೊರೆ ಕೊಡ್ಬೋದು ಅಂದರೆ ಅದು ತಾಯಿಯ ಎದೆ ಹಾಲು. ಸೊ ಮಗುಗೆ ಯಾವತ್ತಿದ್ರೂ ಯಾರಾದರೂ ಏನಾದರೂ ರೀಪ್ಲೇಸ್ಮೆಂಟ್ ಕೊಡೋಕ್ಕಾಗದೇ ಇರೋದು ಎದೆ ಹಾಲು. ಸೊ ಎದೆ ಹಾಲು ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂದರೆ ತಾಯಿ ಪ್ರತಿಯೊಂದು ತಾಯಿಯು ತನ್ನ ಮಗುವಿಗೆ ಯಾವ ಥರ ಬೇಕೋ ಆ ಥರ ಟೇಲರ್ ಮೇಡ್ ಅಂತ ಹೇಳ್ತೀವಲ್ಲ, ಆ ಥರ ಎದೆ ಹಾಲನ್ನ ಸೆಕ್ರೇಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಮಗು 37 ವಾರಕ್ಕೆ ಅವಧಿ ಪೂರ್ವವಾಗಿ ಡೆಲಿವರಿ ಆಗಿದೆ ಅಂದರೆ ಆ ಮಗುವಿನ ತಾಯಿ ಏನಿರ್ತಾರೆ ಅವರ ಎದೆ ಹಾಲದ ಕಾಂಪೋಸಿಷನ್ ಬೇರೆ ಇರುತ್ತೆ. ಮಗು ನಾರ್ಮಲ್ ಆಗಿ ಟರ್ಮ್ ಡೆಲಿವರಿ ಆಗಿದೆ ಅಂತ ಹೇಳಿದ್ರೆ ಆ ತಾಯಿದು ಎದೆ ಹಾಲು ಕಾಂಪೋಸಿಷನ್ ಬೇರೆ ಆಗಿರುತ್ತೆ. ಸೊ ಯಾವುದೇ ಮಗುಗೆ ತಾಯಿಯ ಹಾಲು ಅತ್ಯುತ್ತಮವಾದದ್ದು. ಮತ್ತು ಈ ಎದೆ ಹಾಲಿನಿಂದ ಮಗುವಿಗೆ, ತಾಯಿಗೆ ಇಬ್ಬರಿಗೂ ಪ್ರಯೋಜನಗಳಿದೆ. ಫಸ್ಟ್ ಮಗುಗೆ ಏನೇನು ಪ್ರಯೋಜನಗಳಿದೆ ಅಂತ ತಿಳ್ಕೊಳ್ಳೋಣ. ಸೊ ಮಗುಗೆ ಇದು ಈಸಿಯಾಗಿ ಜೀರ್ಣವಾಗುವಂಥ ಆಹಾರ. ಮತ್ತೆ ತಾಯಿಯ ಹಾಲಿನಲ್ಲಿ ಮಗುಗೆ ಎಷ್ಟು ಬೇಕು, ಕಾರ್ಬೋಹೈಡ್ರೇಟ್ಸ್ ಎಷ್ಟು ಬೇಕು, ಫ್ಯಾಟ್ಸ್ ಎಷ್ಟು ಬೇಕು, ಪ್ರೋಟೀನ್ ಎಷ್ಟು ಬೇಕು, ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಷ್ಟು ಬೇಕು ಅಷ್ಟು ಕರೆಕ್ಟಾಗಿರುತ್ತೆ. ಮತ್ತೆ ಅದಾದ್ಮೇಲೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡೋದಕ್ಕೆ ತಾಯಿಯ ಹಾಲಿನಲ್ಲಿ ಇಮ್ಯುನೋಗ್ಲೋಬುಲಿನ್ಸ್, ಸೆಕ್ರೆಟರಿ ಇಮ್ಯುನೋಗ್ಲೋಬುಲಿನ್ಸ್ ಅಂದ್ರೆ IgA ಇಮ್ಯುನೋಗ್ಲೋಬುಲಿನ್ಸ್ ಲೆವೆಲ್ಸ್ ಜಾಸ್ತಿ ಇರುತ್ತೆ. ಮತ್ತೆ ಅದು ಮಗುವಿಗೆ ರೋಗ ನಿರೋಧಕ ಶಕ್ತಿಯನ್ನ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರೆಲ್ಲರ ಜೊತೆಗೆ ಯಾವ ಮಕ್ಕಳು ಎದೆ ಹಾಲಿನಲ್ಲಿ ಬೆಳೆದಿರ್ತಾರೆ ಅಂತ ಮಕ್ಕಳದು ಬುದ್ಧಿಮಟ್ಟ ಅಂದ್ರೆ IQ ಅಂತ ಏನ್ ಹೇಳ್ತೀವಿ, ಇಂಟೆಲಿಜೆಂಟ್ ಕೋಶೆಂಟ್ ಅಂತ ಏನ್ ಹೇಳ್ತೀವಿ, ಅದು ಬೇರೆ ಎದೆ ಹಾಲು ಕುಡಿದೇ ಇರುವಂತಹ ಮಕ್ಕಳಿಗಿಂತ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಆ ಮಕ್ಕಳು ದೊಡ್ಡವರಾದ್ಮೇಲೆ ಆ ಮಕ್ಕಳಲ್ಲಿ ಒಬೆಸಿಟಿ ಅಂದ್ರೆ ಸ್ಥೂಲಕಾಯ, ಟೈಪ್ 2 ಡಯಾಬಿಟಿಸ್ ಮೆಲಿಟಸ್, ಇವಾಗ ಎಲ್ಲ ಕಡೆ ನಾವು ಕಾಮನ್ ಆಗಿ ನೋಡ್ತಾ ಇದ್ದೀವಿ ಡಯಾಬಿಟಿಸ್ ಮೆಲಿಟಸ್. ಸೊ ಅದು ಬರೋ ರಿಸ್ಕ್ ಕಡಿಮೆ ಇರುತ್ತೆ. ಸೊ ಇದೆಲ್ಲ ಮಗುವಿಗಾಗೋ ಪ್ರಯೋಜನಗಳು.
ತಾಯಿಗೆ ಏನ್ ಪ್ರಯೋಜನ ಇದೆ? ತಾಯಿ ಲಾಂಗ್ ಟರ್ಮ್ ಫೀಡ್ ಮಾಡ್ತಾ ಇದಾರೆ ಅಂದ್ರೆ ತಾಯಿಗೆ ಡೆಲಿವರಿ ಆದ್ಮೇಲೆ ಏನ್ ಯೂಟ್ರಸ್ ದೊಡ್ಡದಾಗಿರುತ್ತೆ ಅದ್ರ ಸೈಜ್ ಅಂದ್ರೆ ಅದ್ರ ಗಾತ್ರ ಮತ್ತೆ ಕುಗ್ಗೋದಿಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ತಾಯಿಗೆ ಸ್ತನ ಕ್ಯಾನ್ಸರ್ ಮತ್ತೆ ಅಂಡಾಶಯ ಕ್ಯಾನ್ಸರ್, ಓರಿಯನ್ ಕ್ಯಾನ್ಸರ್ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಏನ್ ಹೇಳ್ತೀವಿ ಅದು ಬರೋ ರಿಸ್ಕ್ ಕಡಿಮೆ ಇರತ್ತೆ. ಎಲ್ಲದ್ರ ಜೊತೆಗೆ ಹಾಲು ಕುಡ್ಸೋದು ನ್ಯಾಚುರಲ್ ಕಾಂಟ್ರಾಸೆಪ್ಷನ್ ತರ ಆಕ್ಟ್ ಮಾಡುತ್ತೆ ತಾಯಿಗೆ ಹಾಲು ಕುಡಿಸುವಷ್ಟು ದಿನ. ಸೊ ಪ್ರತಿ ಒಂದು ಮಗುವಿಗೆ 6 ತಿಂಗಳವರೆಗೆ ತಾಯಿ ಹಾಲು ಏನ್ ಕುಡಿಸ್ತೀವಿ ಅದು 100% ಪೋಷಕಾಂಶಗಳನ್ನ ಒದಗಿಸ್ಕೊಡುತ್ತೆ ಮ್ಯಾಮ್. ಓಕೆ, ಸಹನಾ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ಇದ್ರಲ್ಲಿ 2 ಭಾಗ ಹೇಳಿದ್ರು. ಒಂದು ಪ್ರೀ ಟರ್ಮ್ ಅಂದ್ರೆ 9 ತಿಂಗಳು ತುಂಬಿ ಏನು ಮಗು ಡೆಲಿವರಿ ಆಗ್ಬೇಕು ಅದಕ್ಕಿಂತ ಮುಂಚೆ ಒಂದು ಡೆಲಿವರಿ ಆಗೋ ಮಗುಗೆ ಯಾವ ತರ ಹಾಲು ಬರುತ್ತೆ, ಟರ್ಮ್ ಮಕ್ಕಳಲ್ಲಿ ಯಾವ ತರ ಮಗುಲಿ ಯಾವ ತರ ತಾಯಿಯಿಂದ ಯಾವ ತರ ಹಾಲು ಬರುತ್ತೆ ಅದನ್ನ ಹೇಳಿದ್ರು. ಅದಲ್ದಲೇನೆ ಏನು ಪ್ರಯೋಜನಗಳು ಅಂದ್ರೆ ಮಗುಗೆ ಏನು ಪ್ರಯೋಜನ ಆಗುತ್ತೆ, ತಾಯಿಗೆ ಏನು ಪ್ರಯೋಜನ ಆಗುತ್ತೆ, ಲಾಂಗ್ ಟರ್ಮ್ ಬೆನಿಫಿಟ್ಸ್ ಏನು, ಇಮಿಡಿಯೇಟ್ ಬೆನಿಫಿಟ್ಸ್ ಏನು ಅದೆಲ್ಲ ತಿಳಿಸಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಸೊ ಇವಾಗ ನನ್ಗೆ ಏನ್ ಗೊತ್ತಾಗ್ಬೇಕು ಅಂತಂದ್ರೆ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ನಾವು ಇವಾಗ ನಾರ್ಮಲ್ ಡೆಲಿವರಿ ಆದ್ರೆ ಯೂಶಲಿ 72 hours ಅಲ್ಲಿ ನಾವು ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಆದ್ರೆ ಸಿಸೇರಿಯನ್ ಆದ್ರೆ ಒಂದು 5 ದಿನ ನಾವು ಇಟ್ಕೊಂತೀವಿ. ಸೊ ಇವಾಗ 3 ದಿನದಲ್ಲಿ ಮನೆಗೆ ಕಳ್ಸಿದ ಮಕ್ಕಳಲ್ಲಿ ಒಂದೊಂದ್ಸಲ ಕಣ್ಣಲ್ಲಿ ಹಳದಿ ಬಣ್ಣ ಕಂಡ್ಬರುತ್ತೆ. ಅವಾಗ ಅದನ್ನ ನಾವು ಅಂದ್ರೆ ತಕ್ಷಣ ವಾಪಸ್ ಬಂದು ಡಾಕ್ಟರ್ ಹತ್ರ ಮಕ್ಕಳ ತಜ್ಞರ ಹತ್ರ ತೋರ್ಸ್ಕೋಬಹುದಾ ಅಥವಾ ಸ್ವಲ್ಪ ವೇಟ್ ಮಾಡಿ ನೋಡ್ಬೋದಾ? ಮೊದಲನೇ ಕ್ವಶನ್. 2ನೇ ಕ್ವಶನ್, ಹಿಂದಿನ ಕಾಲದಿಂದ ಏನ್ ಬಂದಿದೆ ಅಂತಂದ್ರೆ ಸೂರ್ಯನ ಬೆಳಕಿನಲ್ಲಿ ಇಟ್ರೆ ಇದು ಸರಿಯಾಗುತ್ತೆ ಅನ್ನೋದಿದೆ. ಇದು ಸರಿನಾ ತಪ್ಪಾ? ಓಕೆ ಮ್ಯಾಮ್, ಹುಟ್ಟಿದ ಎಲ್ಲಾ ಮಕ್ಕಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಜಾಂಡಿಸ್ ಅಥವಾ ಹಳದಿ ರೋಗ, ಕಾಮಾಲೆ ರೋಗ ಅಂತ ಏನ್ ಹೇಳ್ತಾರೆ ಅದು ಇದ್ದೇ ಇರುತ್ತೆ. ಅದು ಮಗುವಿನ ಲಿವರ್ ಇಮ್ಮೆಚುರಿಟಿಯಿಂದ ಇರ್ಬೋದು ಅಥವಾ ಮಗುವಲ್ಲಿ ಹೆಚ್ಚು ಇರುವ RBCಗಳ ಸಂಖ್ಯೆಯಿಂದ ಇರ್ಬೋದು. ಬಟ್ ಇದೇ ಜಾಂಡಿಸ್ ಅಕಸ್ಮಾತ್ ಏನಾದ್ರೂ ನಾರ್ಮಲ್ ರೇಂಜ್ಗಿಂತ ಜಾಸ್ತಿ ಇದ್ರೆ ನಾವು ಅದನ್ನ ಪೆಥಾಲಜಿಕಲ್ ಜಾಂಡಿಸ್ ಅಂತ ಕರಿತೀವಿ. ಸೊ ಯಾವಾಗ ಮಗುವಿನ ಕಣ್ಣಷ್ಟೇ ಹಳದಿ ಇದೆ ಅವಾಗ ನಾವು ವೇಟ್ ಮಾಡ್ಬೋದು. ಬಟ್ ಮಗುದು ಹಳದಿ ಅಂಶ ಜಾಸ್ತಿ ಆಗ್ತಾ ಇದೆ, ಕೈ ಕಾಲ್ವರೆಗೂ ಹಳದಿ ಅಂಶ ಸ್ಪ್ರೆಡ್ ಆಗ್ತಾ ಇದೆ, ಮಗು ಯೂರಿನ್ ಮಾಡೋದು ಕಡಿಮೆ ಆಗ್ತಾ ಇದೆ, ಮೂತ್ರ ವಿಸರ್ಜನೆ ಮಾಡೋದು ಕಡಿಮೆ ಆಗ್ತಿದೆ, ಮಗು ಕರೆಕ್ಟ್ ಆಗಿ ಹಾಲು ಕುಡಿತಾ ಇಲ್ಲ, ಮಗುದು ಆಕ್ಟಿವಿಟಿ ಕಡಿಮೆ ಇದೆ, ಮಗು ಸರಿಯಾಗಿ ಎದೆ ಕಚ್ಚಿ ಹಾಲು ಕುಡಿತಿಲ್ಲ, ಇಂಥ ಯಾವುದೇ ಲಕ್ಷಣ ಇದೆ ಅಂದ್ರೂ ಅವ್ರು ಇಮಿಡಿಯೇಟ್ಲಿ ಬಂದು ತೋರಿಸ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ತಾಯಿದು ಮಗುದು ರಕ್ತ ಗುಂಪುಗಳು ಚೇಂಜ್ ಇದ್ರೆ, ಫಾರ್ ಎಕ್ಸಾಂಪಲ್ ತಾಯಿಗೆ ನೆಗೆಟಿವ್ ಬ್ಲಡ್ ಗ್ರೂಪ್ ಇದೆ, ಪಾಪುಗೆ ಪಾಸಿಟಿವ್ ಬ್ಲಡ್ ಗ್ರೂಪ್ ಇದೆ, ಅಥವಾ ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ ಮಗು ಏನಾದ್ರು ಪ್ರೀಟರ್ಮ್ ಡೆಲಿವರಿ ಆಗಿದೆ, ಅಥವಾ ತಾಯಿಯಲ್ಲಿ ಥೈರಾಯ್ಡ್ ತೊಂದರೆ ಇತ್ತು, ಅವ್ರು ಥೈರಾಯ್ಡ್ ಮೆಡಿಕೇಶನ್ ಮೇಲೆ ಇದ್ರು, ಇದೆಲ್ಲ ಸ್ವಲ್ಪ ಜಾಸ್ತಿ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಇಂಥ ರಿಸ್ಕ್ ಫ್ಯಾಕ್ಟರ್ಸ್ ಇರೋರು ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಬಂದು ತೋರಿಸ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಸೂರ್ಯನ ಬೆಳಕಿಗೆ ಎಕ್ಸ್ಪೋಸ್ ಮಾಡೋದ್ರ ಬಗ್ಗೆ ಏನಂದ್ರೆ, ಸೂರ್ಯನ ಬೆಳಕಿಗೆ ಎಕ್ಸ್ಪೋಸ್ ಮಾಡೋದ್ರಿಂದ ಜಾಂಡಿಸ್ಗೆ ಏನು ಅಷ್ಟೊಂದು ಬೆನಿಫಿಟ್ ಇಲ್ಲ, ಸೈಂಟಿಫಿಕಲಿ ಪ್ರೂವ್ ಆಗಿಲ್ಲ ಅದರಿಂದ ಜಾಂಡಿಸ್ ಕಡಿಮೆ ಆಗುತ್ತೆ ಅಂತ. ಬಟ್ ಬಿಸಿಲಿಗೆ ಎಕ್ಸ್ಪೋಸ್ ಮಾಡೋದು ಕೆಲವೊಂದು ಅಂಶಗಳಿಗೆ ಹೆಲ್ಪ್ ಆಗುತ್ತೆ. ಹೇಗೆ ಅಂದ್ರೆ ಮಗುಗೆ ಬೆಳಗ್ಗೆ ಯಾವುದು ರಾತ್ರಿ ಯಾವುದು ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಗೊತ್ತಾಗುತ್ತೆ. ಮತ್ತೆ ಅದ್ರ ಜೊತೆಗೆ ಮಗುದು ಸರ್ಕ್ಯಾಡಿಯಂ ರಿದಮ್ ಡೆವಲಪ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ಬೆಳಗಿನ ಮುಂಜಾನೆ ಬಿಸಿಲು ಮಗುಗೆ ಕಾಮಿಂಗ್ ಅಂಡ್ ಸೂತಿಂಗ್ ಎಕ್ಸ್ಪೀರಿಯನ್ಸ್ ನ ಕೊಡಬಹುದು ಮ್ಯಾಮ್. ಓಕೆ, ಇವಾಗ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ನಮ್ಗೆ ತಿಳಿಸಿ ಹೇಳಿದ್ದಾರೆ. ಇದು ಜಾಂಡಿಸ್ ನ ಅಂದ್ರೆ ಕಾಮಾಲೆ ರೋಗ ಅದೇನ್ ಬರುತ್ತೆ, ಫಿಸಿಯೋಲಾಜಿಕಲ್ ಅಂದ್ರೆ ಏನು, ಪೆಥಾಲಜಿಕಲ್ ಅಂದ್ರೆ ಏನು, ಮತ್ತೆ ಸೂರ್ಯನ ಬೆಳಕದ ಬಗ್ಗೆನೂ ತಿಳಿಸಿದ್ರು. ಸೊ ನಾನು ಇಲ್ಲಿ ಒಂದು ವಿಷಯನ ನಿಮಗೆ ತಿಳ್ಸಕ್ ಇಚ್ಛೆ ಪಡ್ತೀನಿ. ಸೂರ್ಯನ ಕಿರಣ ಓಕೆ, ಆದ್ರೆ ಎಳೆ ಮಗು ಇರೋದ್ರಿಂದ ಮಗುಗೆ ಬಾಡಿ ಟೆಂಪರೇಚರ್ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದಕ್ಕೆ ಆದಷ್ಟು ಮಾಡಿಸ್ತಲೇ ಇರೋದು ಒಳ್ಳೇದು. ಮಾಡಬೇಕು ಅಂತಂದ್ರೆ ಮೇ ಬಿ 10-15 minutes ಮಾಡ್ಬೇಕು. ಯಾಕಂದ್ರೆ ಹೈಪೋಥರ್ಮಿಯಾ ಇಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಫಾರ್ ದ ಬೇಬಿ. ಸೊ ಅದನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಆಮೇಲೆ ಅದನ್ನ ಮಾಡ್ಬೇಕು. ಸೊ ಇವಾಗ ನಮ್ ನೆಕ್ಸ್ಟ್ ಕ್ವಶನ್ ಏನಂದ್ರೆ, ಇವಾಗ ನಾನು 3ನೇ ದಿನದಲ್ಲಿ 5ನೇ ದಿನದಲ್ಲಿ ಡೆಲಿವರಿ ಆಗಿ ಮನೆಗೆ ಕಳಿಸ್ತೀನಿ. ಮನೆಗೆ ಕಳ್ಸಿದ್ಮೇಲೆ ಮಗು ಹಾಸ್ಪಿಟ್ಲಲ್ಲಿ ಇದ್ದಾಗ ಚೆನ್ನಾಗಿ ಹಾಲು ಕುಡಿತಾ ಇತ್ತು, ಏನೂ ಅಳ್ತಾ ಇರ್ಲಿಲ್ಲ, ಮತ್ತೆ ಇದೆಲ್ಲ ಇತ್ತು. ಸೊ ಇವಾಗ ಮನೆಗೆ ಕಳ್ಸಿದ್ಮೇಲೆ ಮಗುಗೆ ಎಷ್ಟು ಗಂಟೆಗೆ ಒಂದ್ಸಲ ಹಾಲು ಕುಡಿಸ್ಬೇಕು, ಮಗುಗೆ ನಾನು ಕೊಡ್ತಾ ಇರೋ ಹಾಲು ಸಾಕಾಗ್ತಾ ಇದೆಯಾ ಅಂತ ತಾಯಿಗೆ ಯಾವ ರೀತಿ ಗೊತ್ತಾಗ್ಬೋದು? ಗಂಟೆಗಳ ಲೆಕ್ಕದಲ್ಲಿ ಹಾಲು ಕುಡಿಸೋದಕ್ಕಿಂತ ಡಿಮ್ಯಾಂಡ್ ಫೀಡಿಂಗ್ ಅಂದ್ರೆ ಮಗು ಯಾವಾಗ ಹಾಲಿಗೆ ಡಿಮ್ಯಾಂಡ್ ಮಾಡುತ್ತೆ ಅವಾಗ ಹಾಲು ಕುಡಿಸೋದು ಒಳ್ಳೆ ಅಭ್ಯಾಸ. ಸೊ ಈಗ ಹುಟ್ಟಿರುವ ನವಜಾತ ಶಿಶು, ನ್ಯೂಬಾರ್ನ್ ಬೇಬಿ ಏನಿರುತ್ತೆ, ಆ ಮಗುವಿಗೆ ಒಂದು ದಿನಕ್ಕೆ 24 ಗಂಟೆಗಳ ಅವಧಿಯಲ್ಲಿ 8ರಿಂದ 12 ಬಾರಿ ಎದೆ ಹಾಲು ಕುಡಿಸ್ಬೇಕಾಗತ್ತೆ. ಅದು ಹಾಲು ಹೇಗೆ ಸಾಕಾಗ್ತಿದೆ ಅಂತ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ, ಮಗು ಹಾಲು ಕುಡಿದ್ಮೇಲೆ
ಒಂದು ದಿನಕ್ಕೆ ಅಟ್ಲೀಸ್ಟ್ 6 to 8 ಟೈಮ್ಸ್ 6 to 8 ಬಾರಿ ಮೂತ್ರ ವಿಸರ್ಜನೆ ಮಾಡುತ್ತೆ. ಮತ್ತೆ ಹಾಲು ಕುಡಿದ್ಮೇಲೆ 1.5 to 2 hours ನಿದ್ದೆ ಮಾಡುತ್ತೆ. ಮತ್ತೆ ಕನ್ಸಿಸ್ಟೆಂಟ್ ಆಗಿ ವೇಟ್ ಗೇನ್ ಆಗ್ತಾ ಹೋಗುತ್ತೆ. ಸೊ ಇನಿಷಿಯಲಿ ಏನಾಗುತ್ತೆ, ಹುಟ್ಟಿದ ಮಗುವಿನ ತೂಕ 3 to 5 ದಿನದವರೆಗೆ ಕಡಿಮೆ ಆಗ್ತಾ ಹೋಗುತ್ತೆ. ಹುಟ್ಟಿದಾಗ ಎಷ್ಟಿತ್ತು ಆ ತೂಕಕ್ಕಿಂತ ಕಡಿಮೆ ಇರುತ್ತೆ. ಬಟ್ ಅದಾದ್ಮೇಲೆ ಬೈ 10th ಡೇ ಅಂದ್ರೆ 10ನೇ ದಿನ ಅಥವಾ 14ನೇ ದಿನದಷ್ಟರಲ್ಲಿ ಮಗುವಿಂದು ಹುಟ್ಟಿದ ತೂಕ ವಾಪಸ್ ಬರುತ್ತೆ. ಅದಾದ್ಮೇಲೆ ಪ್ರತಿದಿನ ಮಗು 25 to 30 ಗ್ರಾಮ್ ಆವರೇಜ್ 20 to 30 ಗ್ರಾಮ್ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಮಗು 5 ತಿಂಗಳು ಆಗಸ್ಟ್ರಲ್ಲಿ ಹುಟ್ಟಿದಾಗ ಎಷ್ಟು ತೂಕ ಇತ್ತು ಅದರದ್ದು ಡಬಲ್ ತೂಕ ಆಗಿರುತ್ತೆ. ಮತ್ತು 1 ವರ್ಷ ತುಂಬುವಷ್ಟರಲ್ಲಿ ತ್ರಿಬಲ್ ತೂಕ ಆಗಿರುತ್ತೆ. ಇದೆಲ್ಲ ಲಕ್ಷಣಗಳು ನಮಗೆ ಹಾಲು ಸಾಕಾಗ್ತಿದೆ ಅಂತ ಗೊತ್ತಾಗುತ್ತೆ. ಬಟ್ ಅದಲ್ದೇನೆ ಮದರಿಗೆ ಮಿಲ್ಕ್ ಸೆಕ್ರೀಷನ್ ಗೊತ್ತಾಗುತ್ತೆ, ಮಿಲ್ಕ್ ಫ್ಲೋ ಆಗ್ತಾ ಇರೋದು ಥ್ರೂ ದ ಬ್ರೆಸ್ಟ್ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಹಾಲು ಕುಡಿಸಿದ್ಮೇಲೆ ಅದೇ ಬ್ರೆಸ್ಟ್ ಸಾಫ್ಟ್ ಆಗುತ್ತೆ. ಮತ್ತೆ ಕೆಲವೊಂದ್ಸತಿ ಒಂದ್ ಕಡೆ ಬ್ರೆಸ್ಟ್ ಅಲ್ಲಿ ಫೀಡ್ ಮಾಡುವಾಗ ಇನ್ನೊಂದ್ ಕಡೆ ಬ್ರೆಸ್ಟ್ ಅಲ್ಲಿ ಲೀಕ್ ಕೂಡ ಆಗ್ಬೋದು. ಓಕೆ, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಒಂದು ಎದೆ ಹಾಲು ಎಷ್ಟು ಸಲ ಕೊಡಿಸ್ಬೇಕು, ಆ ಎದೆ ಹಾಲು ಮಗುಗೆ ಸಾಕಾಗ್ತಾ ಇದೆಯೋ ಇಲ್ವೋ, ಮತ್ತೆ ಯಾವ ರೀತಿ ನಾವು ಕಂಡ್ಕೊಳ್ಬೇಕು ಅವ್ರು ಕೊಡ್ತಾರ ಹಾಲು ಸಾಕಾಗ್ತಾ ಇದೆಯೋ ಇಲ್ವೋ ಅಂತೇಳಿ ಅಂತ. ಇವಾಗ ಇದ್ರದ್ದು ನಮ್ಗೆ ಅರ್ಥ ಆಯ್ತು. ಆದ್ರೆ ತಾಯಿಗೆ ಏನು ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ಮಲ್ಕೊಂಡು ಹಾಲು ಕುಡ್ಸೋದು ಸರಿ ಅಂತ ಅವ್ರಿಗೆ ಕನ್ಫ್ಯೂಷನ್ ಇರುತ್ತೆ. ಮತ್ತೆ ಎಲ್ಲರೂ ಹೇಳ್ತಾರೆ ಹಿಂದಿನ ಕಾಲದಲ್ಲಿ ಅಂದ್ರೆ ಮಗುಗೆ ಮಲ್ಕೊಂಡ್ ಹಾಲು ಕುಡ್ಸೋದು ಸರಿ, ಏನು ತೊಂದರೆ ಇಲ್ಲ ಅಂತ. ಸೊ ನನ್ಗೇನ್ ಗೊತ್ತಾಗ್ಬೇಕು ಅಂದ್ರೆ ಎಲ್ಲಾ ಸಲನೂ ಮಲ್ಕೊಂಡ್ ಹಾಲು ಕುಡ್ಸಕ್ ಆಗಲ್ಲ, ಬೇರೆ ಪೊಸಿಷನ್ಸ್ ಇದೆಯಾ. ಸೊ ಅದ್ರಿಂದ ಮಲ್ಕೊಂಡ್ ಕುಡ್ಸಿದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ, ಬೇರೆ ತರ ಕುಡ್ಸೋದ್ರಿಂದ ಏನು ಪ್ರಯೋಜನ ಅಂತ ಹೇಳಿ ಅಂತ. ಓಕೆ, ಈಗ ಬ್ರೆಸ್ಟ್ ಫೀಡಿಂಗ್ ಪೊಸಿಷನ್ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಬ್ರೆಸ್ಟ್ ಫೀಡಿಂಗ್ ಈಸ್ ಒಂಥರ ಪ್ರಾಸೆಸ್ ಕಂಟಿನ್ಯೂಸ್ಲಿ ನಡೀತಾ ಇರತ್ತೆ. ಇದು ಮಗುಗೆ ಮತ್ತೆ ತಾಯಿಗೆ ಇಬ್ಬರಿಗೂ ಕಂಫರ್ಟಬಲ್ ಇರಬೇಕು. ಸೊ ನಾನಿವಾಗ ನಿಮಗೆ ಕೆಲವೊಂದು ಪೊಸಿಷನ್ಗಳನ್ನ ತೋರಿಸ್ಕೊಡ್ತೀನಿ. ಸೊ ವಿ ಹ್ಯಾವ್ ಅ ಮ್ಯಾನಿಕ್ವಿನ್. ಸೊ ಇದನ್ನ ಮಗು ಅಂತ ಕನ್ಸಿಡರ್ ಮಾಡಿದ್ರೆ ನಾವು 4 ಪೊಸಿಷನ್ಗಳಲ್ಲಿ ನಾನು ಹೇಳ್ತೀನಿ. ಒಂದು ಕ್ರೇಡಲ್ ಹೋಲ್ಡ್. ಈ ಕ್ರೇಡಲ್ ಹೋಲ್ಡ್ ಅದಕ್ಕಿಂತ ಮುಂಚೆ, ಕ್ರೇಡಲ್ ಹೋಲ್ಡ್ ಹೇಳಕ್ಕಿಂತ ಮುಂಚೆ ನೀವು ಯಾವುದೇ ಪೊಸಿಷನ್ ಅಲ್ಲಿ ಮಗುನ ಹಾಲು ಕುಡಿಸ್ತಾ ಇದ್ದೀರಾ ಅಂದ್ರೂ ಮಗುದು ತಲೆ, ಭುಜ ಮತ್ತು ಕಾಲುಗಳು ಸೀದಾ ಒಂದು ಲೈನಲ್ಲಿ ಇರಬೇಕು, ಸ್ಟ್ರೇಟ್ ಲೈನಲ್ಲಿ ಇರಬೇಕು. ಮತ್ತೆ ಹೋಲ್ ಬಾಡಿ, ಮಗುದು ಪೂರ್ತಿ ದೇಹ ನೀವು ಸಪೋರ್ಟ್ ಮಾಡಿರ್ಬೇಕು. ಮತ್ತೆ ಮಗುವಿನ ಪೂರ್ತಿ ದೇಹ ತಾಯಿ ಕಡೆಗೆ ತಿರುಗಿರ್ಬೇಕು. ಮತ್ತೆ ಮಗುವಿನ ದೇಹ ತಾಯಿ ದೇಹಕ್ಕೆ ಅಂದ್ರೆ ಮಗುವಿನ ಹೊಟ್ಟೆ ತಾಯಿ ಹೊಟ್ಟೆಗೆ ಟಚ್ ಆಗ್ತಾ ಇರಬೇಕು. ಇದು ಕರೆಕ್ಟ್ ಪೊಸಿಷನ್ ಇರುತ್ತೆ. ಮತ್ತೆ ಮಗುವಿನ ಮೂಗು ತಾಯಿ ನಿಪ್ಪಲ್ ಹತ್ರ ಬರಬೇಕು. ಅದು ಆವಾಗ ಪೊಸಿಷನ್ ಕರೆಕ್ಟ್ ಇದೆ ಅಂತ. ಸೊ ಫಸ್ಟ್ ನಾನು ನಿಮಗೆ ಕ್ರೇಡಲ್ ಹೋಲ್ಡ್ ಹೇಳ್ಕೊಡ್ತೀನಿ. ಕ್ರೇಡಲ್ ಹೋಲ್ಡ್ ಅಂದ್ರೆ ಮಗುವಿನ ತಲೆನ ನಾವು ತಾಯಿಯ ತೋಳಲ್ಲಿ ಇಟ್ಟು ಮಿಕ್ಕಿದ್ದು ಬಾಡಿಯನ್ನ ಸಪೋರ್ಟ್ ಮಾಡಿ ಮಗುಗೆ ಫೀಡ್ ಮಾಡೋದು, ಇದನ್ನ ಕ್ರೇಡಲ್ ಹೋಲ್ಡ್ ಅಂತ ಹೇಳ್ತೀವಿ. ಮತ್ತೆ ಈಗ ಅದನ್ನೇ ಆಪೋಸಿಟ್ ಮಾಡಿದ್ರೆ ಇನ್ನೊಂದು ಕೈಯಲ್ಲಿ ಮಗುವಿನ ಹಿಡಿದು ಮಗುವಿನ ತಲೆನ ನಾವು ಕೈಯಲ್ಲಿ ಸಪೋರ್ಟ್ ಮಾಡಿದ್ರೆ ಅದಕ್ಕೆ ಕ್ರಾಸ್ ಕ್ರೇಡಲ್ ಹೋಲ್ಡ್ ಅಂತೀವಿ. ಸೊ ನಿಮ್ಮ ಮಗು ನವಜಾತ ಶಿಶು ಇದೆ, ನ್ಯೂ ಬಾರ್ನ್ ಇದೆ, ಈಗಷ್ಟೇ ಡೆಲಿವರಿ ಆಗಿದೆ ಅಂದ್ರೆ ಈ ಹೋಲ್ಡ್ ಲ್ಯಾಚಿಂಗ್ ಮಾಡ್ಲಿಕ್ಕೆ ತುಂಬಾ ಈಸಿ ಪೊಸಿಷನ್ ಇರುತ್ತೆ. ಅಕಸ್ಮಾತ್ ನಿಮ್ಗೆ ಅವಳಿ ಜವಳಿ ಮಕ್ಳಿದ್ದಾರೆ ಅಂತ ಹೇಳಿದ್ರೆ ನೀವು 2 ಮಕ್ಕಳಿಗೆ ಸೈಮಲ್ಟೇನಿಯಸ್ಲಿ ಹಾಲು ಕುಡಿಸ್ಬೋದು. ಆದ್ರೆ ಎಲ್ಲಾ ಟೈಮಲ್ಲೂ ನೀವು ಅಬ್ಸರ್ವ್ ಮಾಡಿರ್ಬೋದು ಮಗುವಿನ ಬಾಡಿ ಒಂದೇ ಲೈನಲ್ಲಿ, ಸ್ಟ್ರೇಟ್ ಲೈನಲ್ಲಿ ಇದೆ, ಮತ್ತೆ ಫುಲ್ ಬಾಡಿ ಸಪೋರ್ಟ್ ಆಗಿದೆ. ಸೊ ಇನ್ನೊಂದು ಮ್ಯಾಮ್ ಕೇಳ್ದಂಗೆ ಮಲ್ಕೊಂಡು ಹಾಲು ಕುಡಿಸ್ಬೋದು ಅಂತ ಸೈಡ್ ಲೈಯಿಂಗ್ ಪೊಸಿಷನ್. ಸೈಡ್ ಲೈಯಿಂಗ್ ಪೊಸಿಷನ್ ಏನೋ ಮಗು ತಾಯಿಗೆ ಎದಳಕ್ಕೆ ಆಗ್ತಿಲ್ಲ, ಇವಾಗಷ್ಟೇ ಡೆಲಿವರಿ ಆಗಿದೆ, ಆ ಟೈಮಲ್ಲಿ ಮಾಡಿಸ್ತಾರೆ. ಬಟ್ ಒಂದ್ಸತಿ ತಾಯಿ ರಿಕವರಿ ಆದ್ರೆ ಆದಷ್ಟು ಎದ್ದು ಕೂತು ಹಾಲು ಕುಡಿಸೋದು ಇಂಪಾರ್ಟೆಂಟ್. ಯಾಕಂದ್ರೆ ಮಲ್ಕೊಂಡು ಹಾಲು ಕುಡಿಸುವಾಗ ಮಗುವಿಗೆ ಆಸ್ಪಿರೇಷನ್ ಅಂದ್ರೆ ಏನು ಅನ್ನನಾಳಕ್ಕೆ ಹೋಗ್ಬೇಕು ಹಾಲು, ಅದು ಶ್ವಾಸಕೋಶಗಳಿಗೆ ಹೋಗೋ ಚಾನ್ಸಸ್ ಇರುತ್ತೆ. ಆಸ್ಪಿರೇಷನ್ ನಿಮೋನಿಯಾ ಆಗೋ ಚಾನ್ಸಸ್ ಇರುತ್ತೆ. ಅದಲ್ದೇನೆ ತಾಯಿ ಹಾಲು ಕುಡಿಸ್ತಾ ಮಲ್ಕೊಂಡ್ರೆ ಮಗುಗೆ ಅದರಿಂದ ಮಗು ಮೇಲೆ ತಾಯಿ ಮಲ್ಕೊಳ್ಳೋದು, ಮಗುಗೆ ಉಸಿರಾಟಕ್ಕೆ ತೊಂದರೆ ಆಗೋದು, ಇಂಥ ಚಾನ್ಸಸ್ ಕೂಡ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಒನ್ಸ್ ಮದರ್ ರಿಕವರ್ಡ್, ಇಟ್ಸ್ ಆಲ್ವೇಸ್ ರೆಕಮೆಂಡೆಡ್ ಟು ಸಿಟ್ ಅಂಡ್ ಫೀಡ್ ದ ಬೇಬಿ. ಅದು ತಾಯಿ ಕುತ್ಕೊಂಡಾಗ ಆದಷ್ಟು ಅವ್ರ ಬ್ಯಾಕ್ ಸಪೋರ್ಟ್ ತಗೊಂಡು ಅವ್ರು ಸ್ಟ್ರೇಟ್ ಕೂತು ಮಗುನ ತಾಯಿ ಬ್ರೆಸ್ಟ್ ಹತ್ರ ಎತ್ಕೊಂಡು ಹಾಲು ಕುಡಿಸ್ಬೇಕು. ಹೊರತು ಮಗುನ ಕೆಳಗಡೆ ಬಿಟ್ಟು ತಾಯಿ ಬಗ್ಗೆ ಹಾಲು ಕುಡಿಸೋದ್ರಿಂದ ಮಗುಗೆ ತಾಯಿಗೆ ಇಬ್ಬರಿಗೂ ಡಿಸ್ಕಂಫರ್ಟ್ ಇರುತ್ತೆ. ಅದ್ರ ಜೊತೆಗೆ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ, ಲಾಚಿಂಗ್ ಅಂತ ಹೇಳ್ತೀವಿ. ಲಾಚಿಂಗ್ ಹೆಂಗ್ ಕರೆಕ್ಟಾಗಿ ಆಗಿದೆ, ಇಲ್ಲಾಂದ್ರೆ ಎಷ್ಟೊಂದು ನ್ಯೂ ಬಾರ್ನ್ ಮದರ್ಸ್ ಬಂದು ನಮಗೆ ನಿಪ್ಪಲ್ ಗಾಯ ಆಗಿದೆ, ರಕ್ತ ಬರ್ತಾ ಇದೆ, ಹಾಲು ಕುಡಿಸೋದು ತುಂಬಾ ಪೇನ್ಫುಲ್ ಇದೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಸೊ ಇದೆಲ್ಲ ಕಂಪ್ಲೇಂಟ್ಸ್ ನಾವು ಹೆಂಗ್ ಅವಾಯ್ಡ್ ಮಾಡ್ಬೋದು ಅಂದ್ರೆ ಕರೆಕ್ಟಾಗಿ ಲ್ಯಾಚಿಂಗ್ ಮಾಡೋದ್ರಿಂದ. ಸೊ ಕರೆಕ್ಟ್ ಲ್ಯಾಚಿಂಗ್ ಹೇಗ್ ಮಾಡ್ಬೇಕಂದ್ರೆ ಮಗುದು ಬಾಯಿ ಪೂರ್ಣವಾಗಿ ದೊಡ್ಡದಾಗಿ ತೆರೆದಿರ್ಬೇಕು. ಮತ್ತೆ ಮಗು ತಾಯಿದು ನಿಪ್ಪಲ್ ಮತ್ತೆ ಅದ್ರ ಸುತ್ತ ಕಪ್ಪು ಭಾಗ ಏರಿಯೋಲಾ ಅಂತ ಏನ್ ಕರಿತೀವಿ ಅದಷ್ಟು ಮಗುವಿನ ಬಾಯಿ ಒಳಗಡೆ ಹೋಗಿರ್ಬೇಕು. ಓನ್ಲಿ ಅಪ್ಪರ್ ಪಾರ್ಟ್ ಆಫ್ ದ ಏರಿಯೋಲಾ ಅಂದ್ರೆ ಮೇಲ್ಗಡೆ ಭಾಗ ಅಷ್ಟೇ ಕಾಣಿಸ್ಬೇಕು. ಮತ್ತೆ ಮಗುದು ಕೆಳತುಟಿ ಏನಿದೆ ಅದು ಹೊರಗಡೆ ಬಂದಿರ್ಬೇಕು. ಮತ್ತೆ ಮಗುದು ಚೀಕ್ಸ್ ಫುಲ್ ಆಗಿರ್ಬೇಕು. ಇದು ಒಳಗಡೆ ಸಕ್ ಮಾಡುವಾಗ ಹಿಂಗೆ ಆಗೋ ಅವಶ್ಯಕತೆ ಇಲ್ಲ, ಫುಲ್ ಆಗಿರ್ಬೇಕು. ಮತ್ತೆ ಮಗು ಹಾಲು ಕುಡಿಯುತ್ತಿರೋದು ನಮಗೆ ಗೊತ್ತಾಗುತ್ತೆ, ನುಂಗ್ತಾ ಇರೋದು ಸೌಂಡ್ ಕೂಡ ಕೇಳಿಸುತ್ತೆ. ಇದೆಲ್ಲ ಲಕ್ಷಣಗಳು ಮಗುದು ಲ್ಯಾಚಿಂಗ್ ಕರೆಕ್ಟ್ ಇದೆ ಅಂತ ಹೇಳುತ್ತೆ. ಪೊಸಿಷನ್ ನಾವು ಅಡ್ಜಸ್ಟ್ ಮಾಡ್ಕೊಂಡು ಕುಡಿಸ್ಬೇಕಾಗುತ್ತೆ.
ಖಂಡಿತವಾಗಿ ಇಲ್ಲಿ ಒಂದು ಮ್ಯಾನಿಕ್ವಿನ್ ತರಿಸ್ಬಿಟ್ಟು ಫೀಡಿಂಗ್ ಟೆಕ್ನಿಕ್ ಹೆಂಗೆ ಅಂತ ತೋರಿಸಿದ್ದಾರೆ. ಇದು ಬರೀ ಒಂದೇ ಮಗು ಅಲ್ಲ, 2 ಮಗು ಇದ್ರು ಅವಳಿ ಜವಳಿ ಮಕ್ಳಿದ್ರೆ ಯಾವ ರೀತಿ ಹಾಲು ಕುಡಿಸ್ಬೇಕು ಅಂತ. ಇಲ್ಲಿ ನಾನು ಒಂದ್ ವಿಷಯನ ತಿಳ್ಸಕ್ಕೆ ಇಷ್ಟಪಡ್ತೀನಿ. ಹಾಲು ಕುಡ್ಸೋದು ಒಂದೇ ಇಂಪಾರ್ಟೆಂಟ್ ಅಲ್ಲ, ಹಾಲು ಕುಡ್ಸೋದ್ಮೇಲೆ ಮಗುನ ತೇಗಿಸ್ಬೇಕು. ಸೊ ತೇಗ್ಸೋದ್ ಹೆಂಗೆ, ಮಗುನ ಕೊಟ್ರೆ ನಾನು ಸೊ ಇವಾಗ ಮಗುನ ಹಿಂಗ್ ಇಟ್ಕೊಂಡು ಹಾಲು ಕುಡ್ಸಾದ್ಮೇಲೆ ಭುಜದ ಮೇಲೆ ಇಟ್ಕೊಂಡು ಬೆನ್ನನ್ನ ಹಿಂದಗಡೆಯಿಂದ ನೀವ್ಬೇಕು. ಸೊ ಹಿಂಗೆ ನೀವೋದ್ರಿಂದ ಏನಾಗುತ್ತೆ, ಮಗುಗೆ ಹೊಟ್ಟೆ ಒಳಗಡೆ ಏನು ಹಾಲು ಕುಡಿಬೇಕಾದ್ರೆ ಹಾಲಿನ ಜೊತೆ ಏನಾಗುತ್ತೆ, ಗಾಳಿನೂ ಹೋಗಿರುತ್ತೆ. ಸೊ ಗಾಳಿ ಹೋದಾಗ ಆ ಮೇಲೆ ಪೊಸಿಷನ್ಗೆ ಬಂದಾಗ ಆ ಇದು ಬೆನ್ನನ್ನ ನೀವ್ದಾಗ ಆ ಗಾಳಿ ಹೊರಗಡೆ ಬರುತ್ತೆ. ಸೊ ಇದು ಮಾಡೋದ್ರಿಂದ ಮಗುಗೆ ಡಿಸ್ಕಂಫರ್ಟ್ ಅಂತ ಏನಾಗ್ತಾ ಇರುತ್ತೆ ಅದು ಕಡಿಮೆ ಆಗುತ್ತೆ. ಮತ್ತೆ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಟೆಕ್ನಿಕ್. ಪ್ರತಿ ಹಾಲು ಕುಡ್ಸೋದು ಎಷ್ಟು ಇಂಪಾರ್ಟೆಂಟು, ಹಾಲು ಕುಡ್ಸೋದ್ಮೇಲೆ ತೇಗ್ಸೋದನ್ನು ಅಷ್ಟೇ ಇಂಪಾರ್ಟೆಂಟ್. ಸೊ ನಾವಿವಾಗ ಮಗು ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಏನಂದ್ರೆ, ಮೋಸ್ಟ್ ಆಫ್ ದ ತಾಯಂದಿರು ಮನೇಲಿ ಇರ್ತಾರೆ. ಯಾಕೆಂದ್ರೆ ಗೌರ್ಮೆಂಟ್ ಅವರೇ ಹೇಳಿದ್ದಾರೆ 6 ತಿಂಗಳ ಕಾಲ ತಾಯಿನ ಎದೆ ಹಾಲನ್ನ ಕುಡಿಸ್ಬೇಕು, ಸೊ ಅವರಿಗೆ ರಜಾ ಕೊಡ್ಬೇಕು ಅಂತ. ಏನೋ ಕಾರಣಕ್ಕೆ ಏನಾಗುತ್ತೆ, ತಾಯಿ ಹೊರಗಡೆ ಹೋಗ್ಬೇಕಾಗತ್ತೆ. ಸೊ ಅವಾಗ ಹಾಲು ಕುಡ್ಸಕ್ಕೆ ತಾಯಿಗೆ ಆಗಲ್ಲ. ಸೊ ಇವಾಗ ಎದೆ ಹಾಲನ್ನ ತೆಗೆದ್ಬಿಟ್ಟು ಅದನ್ನ ಏನಾದ್ರೂ ಮಗುಗೆ ಕುಡಿಸ್ಬೋದಾ ಒಂದು. ಮತ್ತೆ ಇನ್ನೊಂದ್ಸಲ ಏನಾಗುತ್ತೆ ಅಂತಂದ್ರೆ, ಇವಾಗ ಎಷ್ಟು ಗಂಟೆ, ಇವಾಗ ಹೊರ್ಗಡೆ ಇಟ್ರೆ ಅಂದ್ರೆ ರೂಮ್ ಟೆಂಪರೇಚರ್ ಅಲ್ಲಿ ಇಟ್ರೆ ಎಷ್ಟು ಗಂಟೆ ಆದ್ಮೇಲೆ ಕುಡಿಸ್ಬೋದು. ಅಕಸ್ಮಾತ್ ಕೆಲವು ಸಲ ಏನ್ ಹೇಳ್ತಾರೆ, ಓಕೆ ರೂಮಲ್ಲಿ ಇಡೋದಕ್ಕಿಂತ ಫ್ರಿಡ್ಜ್ ಅಲ್ಲಿ ಇಟ್ಟು ಏನಾದ್ರೂ ಕುಡಿಸ್ಬೋದು ಅನ್ನೋ ಕ್ವಶನ್ ಇರುತ್ತೆ. ಮತ್ತೆ ಕೆಲವ್ರಿಗೆ ಮೂಢನಂಬಿಕೆ ಇರುತ್ತೆ. ಇವಾಗ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಿರ್ತಾರೆ, ಸಾಯಂಕಾಲ 9 ಗಂಟೆಗೇನೋ ಕೆಲಸದಿಂದ ಬಂದಿರ್ತಾರೆ. ಅವಾಗ ತಾಯಿ ಎದೆಯಲ್ಲೇನೆ ಹಾಲು ಉಳ್ಕೊಂಡಿದ್ರೆ ಅದು ಉಳಿ ಬಂದಿರುತ್ತೆ, ಹಾಲು ಕುಡಿಸ್ಬೇಡಿ ಇರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸೊ ಯಾವ ತಾಯಂದಿರು ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅವರು ಕೂಡ ಆಸ್ WHO ರೆಕಮೆಂಡ್ಸ್ 2 ವರ್ಷದವರೆಗೆ ಎದೆ ಹಾಲು ಕುಡಿಸ್ಬೋದು. ಅದು ತಾಯಿ ಪಾರ್ಟಿಂದ ಸ್ವಲ್ಪ ಎಫರ್ಟ್ಸ್ ಬೇಕಾಗುತ್ತೆ. ಸೊ ತಾಯಿ ಯಾವಾಗ ಕೆಲ್ಸಕ್ಕೆ ಹೋಗಕ್ಕೆ ಶುರು ಮಾಡ್ತಾರೆ, ಅಟ್ಲೀಸ್ಟ್ 1 to 2 weeks ಅದಕ್ಕಿಂತ ಮುಂಚೆ ಅವರು ಪ್ರಿಪೇರ್ ಆಗೋದ್ರಿಂದ ಎದೆ ಹಾಲು ಕುಡಿಸೋದನ್ನ ಕಂಟಿನ್ಯೂ ಮಾಡ್ಬೋದು. ಸೊ ಈಗ ಎದೆ ಹಾಲು ತೆಗೆಯೋದು ಹೇಗೆ ಅಂತ, ಫಸ್ಟು 2 ಟೆಕ್ನಿಕ್ ಯೂಸ್ ಮಾಡ್ಬೋದು. ನಾವು ಕೈಗಳನ್ನ ಯೂಸ್ ಮಾಡಿ ಎದೆ ಹಾಲನ್ನ ತೆಗಿಬೋದು. ಇನ್ನೊಂದು ಬ್ರೆಸ್ಟ್ ಪಂಪ್ ಅಂತ ಸಿಗುತ್ತೆ. ಬ್ರೆಸ್ಟ್ ಪಂಪಲ್ಲಿ ಮ್ಯಾನ್ಯುವಲ್ ಬ್ರೆಸ್ಟ್ ಪಂಪ್ ಅಂತ ಇರುತ್ತೆ, ಎಲೆಕ್ಟ್ರಿಕ್ ಬ್ರೆಸ್ಟ್ ಪಂಪ್ ಅಂತ ಇರುತ್ತೆ. ಯಾವುದಾದ್ರೂ ಯೂಸ್ ಮಾಡಿ ನಾವು ಹಾಲನ್ನ ತೆಗಿಬೋದು. ಸೊ ಈ ಹಾಲನ್ನ ತೆಗೆಯುವಾಗ ನಾವು ಸ್ವಲ್ಪ ಏಸೆಪ್ಟಿಕ್ ಪ್ರಿಕಾಷನ್ಸ್ ಅಂದರೆ ಸ್ವಚ್ಛತೆಯನ್ನ ಕಾಪಾಡಬೇಕಾಗುತ್ತೆ. ಸೊ ತಾಯಿ ಸೋಪ್ ಯೂಸ್ ಮಾಡಿ ಕೈ ವಾಶ್ ಮಾಡಿ ನೀಟಾಗಿರೋ ಕಂಟೈನರ್, ಮುಚ್ಚಳ ಇರೋ ಕಂಟೈನರ್ನ ತಗೊಂಡು ಹಾಲನ್ನ ಎಕ್ಸ್ಪ್ರೆಸ್ ಮಾಡ್ಬೋದು. ಅಥವಾ ಬ್ರೆಸ್ಟ್ ಪಂಪ್ ಯೂಸ್ ಮಾಡ್ತಿದ್ರೆ ಅದನ್ನ ಸ್ಟೆರಿಲೈಸ್ ಮಾಡಿ ಯೂಸ್ ಮಾಡ್ಬೋದು. ಸೊ ಇದೇ ಹಾಲನ್ನ ತೆಗೆದ್ಮೇಲೆ ಯಾರು ಕೇರ್ ಗಿವರ್ ಇರ್ತಾರೆ, ಮಗು ಜೊತೆ ಇರ್ತಾರೆ, ಅವರು ಅದನ್ನ ಕಪ್ ಅಂಡ್ ಸ್ಪೂನ್ ಅಥವಾ ಪಲಡ ಫೀಡ್ಸ್, ಪಲಡ ಅಂದ್ರೆ ನಾವು ಕನ್ನಡದಲ್ಲಿ ಒಳ್ಳೆ ಅಂತ ಹೇಳ್ತೀವಿ, ಒಳ್ಳೆ ಮುಖಾಂತರ ಅಥವಾ ಕಪ್ ಅಂಡ್ ಸ್ಪೂನ್ ಮುಖಾಂತರ ಮಗುಗೆ ಹಾಲು ಕೊಡ್ಬೋದು. ಸೊ ಮ್ಯಾಮ್ ಕೇಳ್ದಂಗೆ ನಾವು ಹಾಲನ್ನ ತೆಗ್ದಿಡ್ಬೋದು ಅಂದ್ರೆ ತೆಗ್ದಿಡ್ಬೋದು. ರೂಮ್ ಟೆಂಪ್ರೇಚರ್ ಅಲ್ಲಿ ಇಡ್ತಾ ಇದೀವಿ, ಸ್ವಲ್ಪ ಚಳಿಗಾಲ ಇದೆ, ಮಳೆಗಾಲ ಇದೆ, ಟೆಂಪ್ರೇಚರ್ ಕಡಿಮೆ ಇದೆ ಅಂದ್ರೆ ರೂಮ್ ಟೆಂಪ್ರೇಚರ್ ಅಲ್ಲಿ 4 ಗಂಟೆಗಳವರೆಗೆ ಎದೆ ಹಾಲನ್ನ ಸ್ಟೋರ್ ಮಾಡ್ಬೋದು. ಬಟ್ ನಮ್ಮ ಇಂಡಿಯಾಲಿ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಸೊ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ಳೋದು ಬೆಟರ್ ಆಪ್ಷನ್ ಇರುತ್ತೆ. ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡ್ತಿದೀವಿ, ಫ್ರಿಡ್ಜ್ ಟೆಂಪ್ರೇಚರ್ ಲೆಸ್ ದನ್ 4 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಹೇಳಿದ್ರೆ ನಾವು 4 ದಿನಗಳವರೆಗೆ ಎದೆ ಹಾಲನ್ನ ಯೂಸ್ ಮಾಡ್ಬೋದು. ಅದೇ ನಾವೇನಾದ್ರೂ ಫ್ರೀಸರ್ ಅಲ್ಲಿ ಇಡ್ತಾ ಇದೀವಿ, ಫ್ರೀಸ್ ಮಾಡಿ ಇಡ್ತಾ ಇದೀವಿ, -18 ಡಿಗ್ರಿಗಿಂತ ಕಡಿಮೆ ಟೆಂಪ್ರೇಚರ್ ಇದೆ ಅಂತ ಹೇಳಿದ್ರೆ 6 ತಿಂಗಳವರೆಗೆ ಎದೆ ಹಾಲನ್ನ ಯೂಸ್ ಮಾಡ್ಬೋದು. ಸೊ ಈಗ ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟಿದೀವಿ ಅಥವಾ ಫ್ರೀಸರ್ ಅಲ್ಲಿ ಇಟ್ಟಿದೀವಿ, ಫ್ರೀಸ್ ಮಾಡಿದೀವಿ, ಹೇಗೆ ಯೂಸ್ ಮಾಡ್ಬೇಕು ಅಂದ್ರೆ ಫ್ರಿಡ್ಜ್ನ ತೆಗೆದು ನಾರ್ಮಲ್ ಟೆಂಪ್ರೇಚರ್ಗೆ ತಗೊಂಡ್ ಬರ್ಬೇಕು ಹಾಲನ್ನ ಮಗುಗೆ ಕೊಡೋಕ್ಕಿಂತ ಮುಂಚೆ. ಯಾವುದೇ ಕಾರಣಕ್ಕೂ ಎದೆ ಹಾಲನ್ನ ಹೀಟ್ ಮಾಡಬಾರ್ದು, ಮೈಕ್ರೋವೇವ್ ಮಾಡಬಾರ್ದು, ಸ್ಟವ್ ಮೇಲೆ ಹೀಟ್ ಮಾಡಬಾರ್ದು. ಅದನ್ನ ತಾವ್ ಮಾಡ್ಲಿಕ್ಕೆ ಅಂದ್ರೆ ಆಲ್ರೆಡಿ ಫ್ರಿಡ್ಜ್ ತರ ಆಗಿರೋದನ್ನ ತಾವ್ ಮಾಡ್ಲಿಕ್ಕೆ ನಾವು ಒಂದು ಬಿಸಿನೀರು ಪಾತ್ರೆಯಲ್ಲಿ ಆ ಹಾಲನ್ನ ಹಾಕಿಟ್ಟು ನಾರ್ಮಲ್ ಟೆಂಪ್ರೇಚರ್ಗೆ ಬಂದ್ಮೇಲೆ ನಾವು ಯೂಸ್ ಮಾಡ್ಬೋದು. ನಾರ್ಮಲ್ ಟೆಂಪ್ರೇಚರ್ ಇದೆ ಅಂತ ಹೇಳಿದ್ಮೇಲೆ ಮಗುಗೆ ಆಸ್ ಯೂಶುವಲ್ ಕಪ್ ಅಂಡ್ ಸ್ಪೂನ್ ಅಥವಾ ಪಲಡ ಫೀಡ್ಸ್ನ ಕೊಟ್ಕೋಬಹುದು ಮ್ಯಾಮ್. ಮತ್ತೆ ಬೆಳಿಗ್ಗೆ ಹಾಲು ಕುಡ್ಸ್ ಹೋಗಿದ್ದಾರೆ, ರಾತ್ರಿ ಬಂದು ಹಾಲು ಕುಡಿಸ್ಬೋದ ಅಂದ್ರೆ ಖಂಡಿತವಾಗ್ಲೂ ಕುಡಿಸ್ಬೋದು. ತಾಯಿ ಎದೆಲೆ ಹಾಲಿದೆ ಅವ್ರು ತೆಗ್ದಿಲ್ಲ ಅಂತ ಹೇಳಿದ್ರೆ ಅದು ನ್ಯಾಚುರಲಿನೇ ಪ್ರೊಟೆಕ್ಟೆಡ್ ಇರುತ್ತೆ. ಸೊ ಹುಳಿ ಬರೋದು, ಹಳೆ ಹಾಲು ಕುಡಿಸ್ತಾ ಇರೋದು ಅದೆಲ್ಲ ಸುಳ್ಳಿರತ್ತೆ, ಅದೆಲ್ಲ ಮೂಢನಂಬಿಕೆ ಇರುತ್ತೆ. ಸೊ ಆರಾಮಾಗಿ ಕೆಲ್ಸಕ್ಕೆ ಹೋಗಿ ಬರೋ ತಾಯಂದಿರು ಸಂಜೆ ಬಂದು ವಾಪಸ್ ಮಗುಗೆ ಹಾಲು ಕುಡಿಸ್ಬೋದು. ಓಕೆ, ಸೊ ನಿಮ್ಗೆ ಇದ್ರ ಬಗ್ಗೆ ತುಂಬಾ ತಿಳುವಳಿಕೆ ಹೇಳಿದ್ರು. ಅಂದ್ರೆ -4 ಡಿಗ್ರಿಲಿ ನಾವು ಸ್ಟೋರ್ ಮಾಡ್ಬೋದು, -8 ಡಿಗ್ರಿಲಿ ಸ್ಟೋರ್ ಮಾಡ್ಬೋದು, ರೂಮ್ ಟೆಂಪರೇಚರ್ ಅಲ್ಲಿ ಸ್ಟೋರ್ ಮಾಡ್ಬೋದು, ಅಥವಾ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಿ ಸಾಯಂಕಾಲ ಬಂದಾಗ್ಲೂ ಹಾಲು ಕುಡಿಸ್ಬೋದು. ಸೊ ಎಲ್ಲಾ ರೀತಿಲೂ ಎದೆ ಹಾಲನ್ನ ಕುಡಿಸ್ಬೋದು. ಎದೆ ಹಾಲು ಕುಡಿಸೋದ್ರಿಂದ ಯಾವುದೇ ತೊಂದರೆಗಳಿಲ್ಲ. ಓನ್ಲಿ ಥಿಂಗ್ ನಾವೇನ್ ಮೇಂಟೈನ್ ಮಾಡ್ಬೇಕು ಅಂದ್ರೆ ಏಸೆಪ್ಸಿಸ್, ಅಂದ್ರೆ ಯಾವುದೇ ಸೋಂಕುಗಳು
ಎದೆ ಹಾಲಲ್ಲಿ ಮಿಕ್ಸ್ ಆಗ್ದಲೇ ಇರೋ ರೀತಿ ನೋಡ್ಕೋಬೇಕು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅವ್ರು ಹೇಳಿದ್ದು ಅಂತಂದ್ರೆ ಡಬಲ್ ಬಾಯ್ಲಿಂಗ್ ಟೆಕ್ನಿಕ್. ಅಂದ್ರೆ ಒಂದು ನೀರ್ನ ಚೆನ್ನಾಗಿ ಪಾತ್ರೆಯಲ್ಲಿ ಕುದಿಸಿಟ್ಮೇಲೆ ರೂಮ್ ಟೆಂಪರೇಚರ್ಗೆ ತರ್ಸಿದ್ಮೇಲೆ ಅದನ್ನ ಆ ನೀರು ಒಳಗಡೆ ಕಪ್ಪಲ್ಲಿ ಹಾಕಿರೋ ಹಾಲನ್ನ ನೀರು ಒಳಗಡೆ ಇಟ್ಟಾಗ ಆ ಹಾಲು ರೂಮ್ ಟೆಂಪರೇಚರ್ಗೆ ಬರುತ್ತೆ. ಅವಾಗ ಮಗುಗೆ ಫೀಡ್ ಮಾಡಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿದ. ಸೊ ನಮ್ಗೆ ಇವಾಗ ಹಾಲಿನ ಬಗ್ಗೆ ಎಲ್ಲ ಗೊತ್ತಾಯ್ತು. ಕೆಲವ್ರಿಗೆ ಏನಿರುತ್ತೆ ಅಂತಂದ್ರೆ ತಾಯಿ ಡೆಲಿವರಿ ಆಗಿರುತ್ತೆ, ಡೆಲಿವರಿ ಆದ ಕೂಡಲೇ ಹಾಲು ಬರ್ತಾ ಇರಲ್ಲ. ಮೊದಲನೇ ಮಗುಗೆ ಹಾಲು ಬರೋಕ್ಕೆ 1-2 ದಿನ ತಗೊಳುತ್ತೆ ಅಂತ ಒಂದಿರುತ್ತೆ. ಮತ್ತೆ ಬರ್ತಾ ಇರೋದು ನೀವು ಮುಂಚೆ ಹೇಳಿದ್ರಿ ಕೊಲೆಸ್ಟ್ರಾಮ್ ಅದು ತುಂಬಾ ಒಳ್ಳೇದು, IgA ಮತ್ತೆ ಬುದ್ಧಿ ಬೆಳವಣಿಗೆಗೆ ತುಂಬಾ ಗೊತ್ತು ಅಂತ ಹೇಳಿ ಅಂತ. ಸೊ ನನ್ಗೆ ಏನು ಇವಾಗ ಇರೋದು ಕ್ವಶನ್ ಅಂತಂದ್ರೆ ಅದಕ್ಕಿಂತ ಮುಂಚೆ ಮಗು ಹುಟ್ಟಿದ ತಕ್ಷಣ ಇವಾಗ ಸಕ್ಕರೆ ನೀರು, ಜೇನುತುಪ್ಪ ಅದೆಲ್ಲ ಇದೆ. ಸೊ ಅದನ್ನ ನಿಮ್ಮ ಅಭಿಪ್ರಾಯ ಏನು ಅದ್ರ ಬಗ್ಗೆ ಅಂತ ಹೇಳಿ? ಸೊ ಮಗುಗೆ ಯಾವುದೇ ಕಾರಣಕ್ಕೂ ಇದೆಲ್ಲ ಏನ್ ಸಕ್ಕರೆ ನೀರು, ಜೇನುತುಪ್ಪ ಎಲ್ಲ ಏನ್ ಕೊಡ್ತಾರೆ ಅದಕ್ಕೆ ಪ್ರೀಲ್ಯಾಕ್ಟಿಯಲ್ ಫೀಡ್ಸ್ ಅಂತ ಕರೀತಾರೆ. ಈ ಪ್ರೀಲ್ಯಾಕ್ಟಿಯಲ್ ಫೀಡ್ಸ್ ನ ಯಾವುದೇ ಕಾರಣಕ್ಕೂ ಯಾವ ಮಗುಗೂ ಕೊಡೋ ಅವಶ್ಯಕತೆ ಇಲ್ಲ. ನಾವ್ ಅದನ್ನ ಕೊಡೋದ್ರಿಂದ ಮಗುಗೆ ಒಳ್ಳೇದ್ ಮಾಡೋದಕ್ಕಿಂತ ಕೆಟ್ಟದ್ ಮಾಡೋದೇ ಜಾಸ್ತಿ. ಸೊ ಈ ಸಕ್ಕರೆ ನೀರು ಕೊಡೋದ್ರಿಂದ ಮಗುಗೆ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಮತ್ತೆ ಜೇನುತುಪ್ಪ ಕೊಡೋದ್ರಿಂದ 1 ವರ್ಷಕ್ಕಿಂತ ಕೆಳಗಡೆ ಇರೋ ಮಕ್ಳಿಗೆ ಜೇನುತುಪ್ಪ ಕೊಡಬಾರ್ದು. ಕೊಡೋದ್ರಿಂದ ಬಾಟಲಿಸಮ್ ಅನ್ನೋ ಕಾಯಿಲೆ ಕೂಡ ಬರೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಏನು ಕೊಡಬಾರ್ದು. ಕೊಲೆಸ್ಟ್ರಾಮ್ ಅಂದ್ರೆ ತಾಯಿ ಎದೆಯಿಂದ ಬರುವ ಮೊದಲ ಹಾಲ್ನ ಕೊಲೆಸ್ಟ್ರಾಮ್ ಅಥವಾ ಗಿಣ್ಣು ಹಾಲು ಅಂತ ಕರಿತೀವಿ. ಇದು ಇಮ್ಯುನೋಗ್ಲೋಬುಲಿನ್ಸ್ ತರ ದ ಫಸ್ಟ್ ಡೋಸ್ ಆಫ್ ವ್ಯಾಕ್ಸಿನೇಷನ್ ಅಂತ ಕರೀತಾರೆ. ನಾವೇನು ಫಸ್ಟ್ ಟೈಮ್ ತಾಯಿ ಮಗುಗೆ ಹಾಲು ಕುಡಿಸ್ತಾರೆ ಅದೇನೆ ಮಗುಗೆ ವ್ಯಾಕ್ಸಿನೇಷನ್ ತರ ಆಕ್ಟ್ ಮಾಡುತ್ತೆ. ಸೊ ಯಾವುದೇ ಕಾರಣಕ್ಕೂ ಕೆಲವೊಂದ್ ಕಡೆ ಮೂಢನಂಬಿಕೆ ಇದೆ, ಅದನ್ನ ಡಿಸ್ಕಾರ್ಡ್ ಮಾಡ್ತಾರೆ, ಅಂದ್ರೆ ತೆಗೆದು ಚೆಲ್ತಾರೆ. ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದನ್ನ ಚೆನ್ನಾಗಿ ಮಗುಗ್ ಕೊಡಿ. ಮತ್ತೆ ಅದು ಎಷ್ಟು ಹಾಲು ಬರ್ತಾ ಇರತ್ತೆ ಕೊಲೆಸ್ಟ್ರಾಮ್, ಅದು 2 ಡ್ರಾಪ್ಸ್ ಬರ್ಲಿ 3 ಡ್ರಾಪ್ಸ್ ಬರ್ಲಿ, ಅದು ಮಗುಗೆ ಸಫಿಶಿಯಂಟ್ ಕ್ವಾಂಟಿಟಿಯಲ್ಲೇ ಬರ್ತಾ ಇರತ್ತೆ. ಸೊ ತಾಯಿ ಇದೆಲ್ಲ ಕೊಟ್ರೆ ಮಗು ಏನ್ ಮಾಡತ್ತೆ, ಎದೆ ಕಚ್ಚಲ್ಲ. ಸೊ ತಾಯಿ ಎದೆ ಹಾಲು ಹೇಗೆ ಸೆಕ್ರೇಟ್ ಆಗುತ್ತೆ, ಮಗು ಎದೆ ಕಚ್ಚಿ ಚೆನ್ನಾಗಿ ಹಾಲು ಕುಡಿದ್ರೇನೆ ತಾಯಿ ಬ್ರೈನ್ ಇಂದ ಹಾರ್ಮೋನ್ಸ್ ರಿಲೀಸ್ ಆಗತ್ತೆ, ಅದರಿಂದ ಎದೆ ಹಾಲು ಸೆಕ್ರೇಷನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನೀವು ಮಗುಗೆ ಸಕ್ಕರೆ ನೀರು ಕೊಟ್ಟು, ಜೇನುತುಪ್ಪ ಕೊಟ್ಟು ಅಥವಾ ಹಸು ಹಾಲು ಕೊಟ್ಟು ಮಗುದು ಹೊಟ್ಟೆ ತುಂಬಿಸಿದ್ರೆ ಮಗು ಯಾವುದೇ ಕಾರಣಕ್ಕೂ ತಾಯಿ ಹತ್ರ ಎದೆ ಕಚ್ಚಿ ಹಾಲು ಕುಡಿಯಲ್ಲ. ಸೊ ತಾಯಿ ಹತ್ರ ಹಾಲು ಕುಡ್ದಿಲ್ಲ ಅಂದ್ರೆ ತಾಯಿಗೆ ಹಾಲು ಬರೋದು ಕಡಿಮೆ ಆಗುತ್ತೆ. ಮತ್ತೆ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಹಾಲು ನಿಂತೋಯ್ತು ಅಂತ ಮತ್ತೆ ಅದರಿಂದ ಇನ್ನ ಅಷ್ಟು ಪ್ರಾಬ್ಲಮ್ಸ್ ಗಳನ್ನ ಜಾಸ್ತಿ ಮಾಡ್ಕೋತಾ ಹೋಗ್ತೀರಾ. ಸೊ ಯಾವುದೇ ಕಾರಣಕ್ಕೂ ಯಾವ್ದನ್ನು ಕೊಡಬಾರ್ದು, ತಾಯಿ ಎದೆ ಹಾಲು ಅಷ್ಟೇ ಕೊಡ್ಬೇಕು. ಓಕೆ, ಸೊ ನಿಮ್ಗೆಲ್ಲ ತಿಳಿದಿರುವಂತೆ ಸೊ ಅವ್ರು ಹೇಳಿದ್ರು ಜೇನುತುಪ್ಪ ಆಗ್ಲಿ, ಸಕ್ಕರೆ ನೀರಾಗ್ಲಿ, ಹಸು ಹಾಲಾಗ್ಲಿ ಏನು ಕೊಡಬಾರ್ದು. ತಾಯಿಯಿಂದ ಬರುವ ಕೊಲೆಸ್ಟ್ರಾಮ್ ಅಂದ್ರೆ 1 2 ಹನಿ 4 ಹನಿ 6 ಹನಿ ಎಷ್ಟು ಬರುತ್ತೆ ಅಷ್ಟೇ ಸಾಕು. ಯಾಕೆಂದ್ರೆ ಮಗುದು ಹುಟ್ಟಿದ ಕೂಡಲೇ ಅದ್ರದ್ದು ಹೊಟ್ಟೆ ತುಂಬಾ ಚಿಕ್ಕದಿರುತ್ತೆ. ಸೊ ಅದು ಆ 4 ಹನಿಲೇ ಮಗುಗೆ ಎಷ್ಟು ಪೋಷಕಾಂಶ ಬೇಕೋ ಅದೆಲ್ಲ ತಾಯಿ ಸೆಕ್ರೀಟ್ ಮಾಡ್ತಾರೆ. ಸೊ ಅದಷ್ಟೇ ಸಾಕಾಗುತ್ತೆ. ಇನ್ನೊಂದು ಅಂತಂದ್ರೆ ಇವಾಗ ಒಂದು ಪ್ರೀಲ್ಯಾಕ್ಟಿಯಲ್ ಫೀಡ್ಸ್ ಹೇಳಿದ್ರೆ, ಇನ್ನೊಂದು ಕೆಲವು ಮಕ್ಳು ಹೇಳ್ತಾರೆ ಹಾಲು ಕುಡಿದ್ಕೊಳ್ಳಿ ಹೊಟ್ಟೆ ನೋವು ಬರುತ್ತೆ, ಗ್ರೈಪ್ ವಾಟರ್ ಕೊಟ್ರೆ ಅಷ್ಟೇನೆ ಜೀರ್ಣ ಆಗೋದು, ಮತ್ತೆ ಗುಟ್ಟಿ ಅಂತ ಕೊಡ್ತಾರೆ ಅದನ್ನ ಕೊಟ್ರೆ ಅಷ್ಟೇ ಜೀರ್ಣ ಆಗೋದು, ಬಜೆ ಅಂತ ಎಲ್ಲ ಕೊಡ್ತಾರೆ ಅದು ಜೀರ್ಣ ಆಗೋದು. ಸೊ ಇದು ಸರಿನಾ ತಪ್ಪಾ? ಇದು ತಪ್ಪು. ಯಾವುದೇ ನಾನು ಆಲ್ರೆಡಿ ಫಸ್ಟೇ ನಿಮಗೆ ಹೇಳಿದ್ದೆ, ಯಾವುದೇ ತಾಯಿದು ಹಾಲು ಆ ಮಗುಗೆ ಟೇಲರ್ ಮಾಡಿರುತ್ತೆ. ಆ ಮಗುಗೆ ಏನ್ ಬೇಕು ಅದು ತಾಯಿ ಸೆಕ್ರೇಟ್ ಮಾಡ್ತಿರ್ತಾರೆ. ಅದು ಮಗು ಜೀರ್ಣಾಂಗ ವ್ಯೂಹಕ್ಕೆ ಹೆಲ್ಪ್ ಆಗಕ್ಕೆ ಅಂತಾನೆ ತಾಯಿ ಹಾಲು ಸೆಕ್ರೇಟ್ ಆಗಿರುತ್ತೆ. ಸೊ ನೀವು ಮಗುಗೆ ಹಾಲು ಜೀರ್ಣ ಮಾಡಿಸೋದಕ್ಕೆ ಎಕ್ಸ್ಟ್ರಾ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಕೆಲವೊಂದು ಗ್ರೈಪ್ ವಾಟರ್ಗಳಲ್ಲಿ ಆಲ್ಕೋಹಾಲ್ ಅಂಶ ಕೂಡ ಪತ್ತೆ ಆಗಿದೆ. ಸೊ ಇದು ಯಾವತ್ತಿದ್ರೂ ಮಗುಗೆ ರಿಸ್ಕ್ ಇರತ್ತೆ. ಆಮೇಲೆ ಗುಟ್ಟಿ ಹಾಕೋದ್ರಿಂದ, ಬಜೆ ಹಾಕೋದ್ರಿಂದ ಅಥವಾ ಖಾರ ಅಂತ ಹಾಕ್ತಾರೆ ಅದು ಹಾಕೋದ್ರಿಂದ ಮಗುಗೆ ವಾಂತಿ ಆಗೋದು, ಬೇದಿ ಆಗೋದು, ಕೆಲವೊಂದ್ಸತಿ ಫಿಟ್ಸ್ ಕೂಡ ಬರೋ ಚಾನ್ಸಸ್ ಇರುತ್ತೆ ಇದೆಲ್ಲ ಅತಿಯಾಗಿ ಹಾಕೋದ್ರಿಂದ. ಮತ್ತೆ ಜಾಯ್ಕಾಯಿ ಹಾಕ್ತಾರೆ, ಜಾಯ್ಕಾಯಿ ಹಾಕೋದ್ರಿಂದ ಏನಾಗುತ್ತೆ, ಮಗು ಪ್ರೊಲಾಂಗ್ ಪೀರಿಯಡ್ ಮಲ್ಕೊಂಡೇ ಇರತ್ತೆ. ಸೊ ಮೊದಲ 6 ತಿಂಗಳು ತಾಯಿ ಎದೆ ಹಾಲು ಬಿಟ್ಟು ಯಾವ ಆಹಾರ ಕೂಡ ಮಗುಗೆ ಬೇಕಾಗಲ್ಲ. ಅದ್ರ ಜೊತೆಗೆ ಅಕಸ್ಮಾತ್ ನಿಮ್ದು ಮಕ್ಕಳ ತಜ್ಞರು ಏನಾದ್ರೂ ಬೇರೆ ಟ್ರೀಟ್ಮೆಂಟ್ ಅಡ್ವೈಸ್ ಮಾಡಿದ್ದಾರೆ, ಮಲ್ಟಿವೈಟಮಿನ್ಸ್ ಕೊಟ್ಟಿದ್ದಾರೆ. ಯೂಶಲಿ ಹುಟ್ಟಿದೆಲ್ಲ ಮಕ್ಕಳಿಗೆ ವಿಟಮಿನ್ D3 ಡ್ರಾಪ್ಸ್ ಕೊಟ್ಟಿರ್ತೀವಿ. ಅದನ್ನ ಹುಟ್ಟಿದಾಗಿಂದ 1 ವರ್ಷದವರೆಗೆ ಕಂಪಲ್ಸರಿ ಹಾಕ್ಬೇಕಾಗತ್ತೆ. ಅದು ಬಿಟ್ಟು ಬೇರೆ ಯಾವ್ದನ್ನು ಹಾಕ್ಲಿಕ್ಕೆ ಹೋಗ್ಬೇಡಿ. ಎದೆ ಹಾಲೇ ಅಮೃತ. ಸೊ ಫಸ್ಟ್ ಹುಟ್ಟಿದ ದಿನದಿಂದ 6 ತಿಂಗಳವರೆಗೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂದ್ರೆ ಬರೀ ಎದೆ ಹಾಲಷ್ಟೇ ಕೊಡ್ಬೇಕಾಗತ್ತೆ. ಓಕೆ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ದರ್ ಇಸ್ ನೋ ಪ್ರೀಲ್ಯಾಕ್ಟಿಯಲ್ ಫೀಡ್ಸ್, ಆಮೇಲೆ ಗುಟ್ಟಿ, ಗ್ರೈಪ್ ವಾಟರು ಯಾವುದನ್ನು ಕೊಡಬಾರ್ದು ಅಂತ. ಸೊ ನೆಕ್ಸ್ಟ್ ನನ್ನ ತಿಳುವಳಿಕೆಗೆ ಬಂದಿದ್ದು ಏನಂದ್ರೆ, ಎಷ್ಟೊಂದು ತಾಯಂದಿರು ಬಂದಾಗ ಪ್ರತಿ ಟೈಮ್ ಹಾಲು ಕುಡಿಸಿದಾಗ ಮಗು ಕಕ್ಕಸ್ ಮಾಡುತ್ತೆ. ಸೊ ಈ ಸಲ ನಾನು ಇವತ್ತು ಏನಕ್ಕೆ ಬಂದಿದ್ದೀನಿ ಅಂತಂದ್ರೆ, ನನ್ನ ಮಗು ಒಂದು 8-10 ಸಲ ಮೋಷನ್ ಮಾಡಿದೆ ಮತ್ತೆ ಯೂರಿನ್ ಮಾಡ್ತಾ ಇದೆಯೋ ಇಲ್ವೋ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಇಷ್ಟು ಸಲ ಮೋಷನ್ ಮಾಡಿದ್ರೆ ಮಗುಗೆ ಸುಸ್ತಾಗತ್ತಾ, ಮೇಲೆ ಇದು ಏನಪ್ಪ ಅದು ORS ತರ ಏನಾದ್ರು ಕೊಡ್ಬೇಕಾ? ಮತ್ತೆ ಕೆಲವು ಸಲ ತಾಯಂದ್ರೆ ಏನ್ ಬರ್ತಾರೆ ಅಂದ್ರೆ, ನನ್ನ ಮಗು 5-6 ದಿನ ಆಯ್ತು ಮೋಷನ್ನೇ ಪಾಸ್ ಮಾಡಿಲ್ಲ. ಸೊ ಇದ್ರ ಬಗ್ಗೆ ತಾವೇನ್ ಹೇಳಕ್ ಇಷ್ಟಪಡ್ತೀರಾ? ಓಕೆ,
ನ್ಯೂಬೋರ್ನ್ ಪೀರಿಯಡ್ ಅಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್. ಅಂದ್ರೆ ಮಗು ಯಾವಾಗ ಹಾಲು ಕುಡಿಯುತ್ತೆ ಇಮಿಡಿಯೇಟ್ಲಿ ಮೋಷನ್ ಪಾಸ್ ಮಾಡುತ್ತೆ, ಅದು ಕಂಪ್ಲೀಟ್ಲಿ ನಾರ್ಮಲ್. ಸೊ ನಿಮ್ಮ ಮಗು ಒಂದಿನಕ್ಕೆ 8ರಿಂದ 10 ಸತಿ ಮೋಷನ್ ಮಾಡ್ತಾ ಇದೆ ಅಂದ್ರೂ ನಾರ್ಮಲ್. ಅಥವಾ ಕೆಲವೊಂದ್ಸತಿ ಏನಾಗುತ್ತೆ, ಎಕ್ಸ್ಕ್ಲೂಸಿವ್ಲಿ ಬ್ರೆಸ್ಟ್ ಫೆಡ್ ಅಂದ್ರೆ ಬರೀ ತಾಯಿ ಎದೆ ಹಾಲಲ್ಲಿರೋ ಮಕ್ಳಿಗೆ ಎಲ್ಲ ಚೆನ್ನಾಗಿ ಜೀರ್ಣ ಆಗಿ ಮೋಷನ್ ಫಾರ್ಮ್ ಆಗದೆ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಅಂತ ಮಕ್ಕಳು 8ರಿಂದ 10 ದಿನ ಆದ್ರೂ ಒಂದ್ಸರಿ ಮೋಷನ್ ಮಾಡಿರಲ್ಲ. ಸೊ ಎರಡೂ ಕೂಡ ನಾರ್ಮಲ್, ವರಿ ಮಾಡೋ ಅವಶ್ಯಕತೆ ಇಲ್ಲ. ಹಳ್ಳಿ ಕಡೆ ಎಲ್ಲ ಏನ್ ಮಾಡ್ತಾರೆ, ಒಂದ್ 5-6 ದಿನ ಆಯ್ತು ಮೋಷನ್ ಮಾಡಿಲ್ಲ ಅಂದ್ರೆ ಕೆಳಗಡೆಯಿಂದ ಹುಣಸೆನಾರ ಹಾಕೋದು, ವಿಳ್ಯದೆಲೆ ತೊಟ್ಟು ಹಾಕೋದು, ಇದೆಲ್ಲ ಮಾಡಿ ಮೋಷನ್ ಮಾಡಿಸ್ಲಿಕ್ಕೆ ಫೋರ್ಸ್ ಮಾಡಿಸ್ತಾರೆ ಮಕ್ಳಿಗೆ. ಬಟ್ ಅದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ತೀರಾ ಜಾಸ್ತಿ ಪ್ರೊಲಾಂಗ್ಡ್ ಆಗಿ ಕಾನ್ಸ್ಟಿಪೇಷನ್ ಆಗ್ತಿದೆ ಅಂದ್ರೆ ಒಂದ್ಸತಿ ನೀವು ಪೀಡಿಯಾಟ್ರಿಷಿಯನ್ ಕನ್ಸಲ್ಟ್ ಮಾಡ್ಬೇಕಾಗುತ್ತೆ. ಇನ್ ಕೇಸ್ ಮದರಿಗೆ ಏನಾದ್ರು ಹೈಪೋಥೈರಾಯ್ಡಿಸಮ್ ಇದೆಯಾ ಅಥವಾ ಮಗುಗೆ ಏನಾದ್ರು ಥೈರಾಯ್ಡ್ ಇಶ್ಯೂಸ್ ಇದೆ ಅಂತ ನೋಡ್ಬೇಕಾಗುತ್ತೆ. ಬಟ್ ಎಲ್ಲ ನಾರ್ಮಲ್ ಇತ್ತು, ಮಗು ಚೆನ್ನಾಗಿ ವೇಟ್ ಗೇನ್ ಆಗ್ತಿದೆ ಅಂದ್ರೆ ಸರಿ ಮೋಷನ್ ಮಾಡಿದ್ರು ಪ್ರಾಬ್ಲಮ್ ಇಲ್ಲ, ಮತ್ತೆ 8ರಿಂದ 10 ದಿನಕ್ಕೆ ಒಂದ್ಸರಿ ಮೋಷನ್ ಮಾಡಿದ್ರು ಪ್ರಾಬ್ಲಮ್ ಇಲ್ಲ. ಓಕೆ, ತುಂಬಾ ಚೆನ್ನಾಗಿ ಹೇಳಿದ್ರು. ಸೊ ಯೂರಿನ್ ಅಂದ್ರೆ ಮೂತ್ರ ವಿಸರ್ಜನೆ ಆಗ್ಲಿ ಮತ್ತೆ ಯೂರಿನ್ ಪಾಸ್ ಮಾಡೋದೇ ಆಗ್ಲಿ, ಸೊ ಯಾವಾಗ ನಾವು ಅದಕ್ಕೆ ಕನ್ಸರ್ನ್ ತೋರಿಸ್ಬೇಕು, ಯಾವಾಗ ಅದು ನಾರ್ಮಲ್ಲು, ಯಾವಾಗ ಮಕ್ಕಳ ತಜ್ಞರನ್ನ ಭೇಟಿ ಆಗ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಸೊ ಇವಾಗ ನೆಕ್ಸ್ಟ್ ನನ್ಗೆ ಏನ್ ಗೊತ್ತಾಗ್ಬೇಕು ಅಂತಂದ್ರೆ, ಇವಾಗ ನಾವು 6 ತಿಂಗಳ ತನಕ ಎದೆ ಹಾಲು ಕೊಟ್ವಿ, 6 ತಿಂಗಳ ಆದ್ಮೇಲೆ ಕಂಟಿನ್ಯೂ ಮಾಡ್ಕೊಂಡು 2 ಇಯರ್ಸ್ ತನಕನೂ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇದೀವಿ. ಕೆಲವು ಸಲ ತಾಯಂದಿರು ಏನ್ ಹೇಳ್ತಾರೆ, ಇವಾಗ ನಾನು 6 ತಿಂಗಳು ಕೆಲ್ಸಕ್ಕೆ ಹೋಗ್ತೀನಿ, ನಾನು 6 ತಿಂಗಳು ಆದ್ಮೇಲೆ ಬಾಟಲ್ ಫೀಡಿಂಗ್ ಶುರು ಮಾಡ್ಬೋದಾ ಅಂತ. ಸೊ ಇವಾಗ ಬಾಟಲ್ ಫೀಡಿಂಗ್ ಇಂದ ನಮ್ಗೆ ಏನ್ ಪ್ರಾಬ್ಲಮ್ ನ ಮಗು ಫೇಸ್ ಮಾಡುತ್ತೆ ಅಂತ ಹೇಳಿ. ಸೊ ಬಾಟಲ್ ಫೀಡಿಂಗ್ ಇಂದ ಏನಾಗುತ್ತೆ, ಎಸ್ಪೆಷಲಿ ನೀವೇನಾದ್ರೂ ತುಂಬಾ ಅರ್ಲಿ ಪೀರಿಯಡ್ ಅಲ್ಲಿ ಹುಟ್ಟಿದ ತಕ್ಷಣನೇ ಬಾಟಲ್ ಕೊಡಕ್ ಶುರು ಮಾಡಿದ್ರಿ ಅಂದ್ರೆ ಮಗುಗೆ ತಾಯಿಯ ನಿಪ್ಪಲ್ ಮತ್ತೆ ಬಾಟಲ್ ನಿಪ್ಪಲ್ ಮೇಲೆ ಕನ್ಫ್ಯೂಷನ್ ಇರುತ್ತೆ. ನಿಪ್ಪಲ್ ಕನ್ಫ್ಯೂಷನ್ ಅಂತ ಕರಿತೀವಿ. ಸೊ ಒಂದ್ಸರಿ ಬಾಟಲಿಗೆ ಅಭ್ಯಾಸ ಆಯ್ತು ಅಂದ್ರೆ ಮಗು ತಾಯಿ ಹತ್ರ ಎದೆ ಕಚ್ಚಿ ಹಾಲು ಕುಡಿಯಲ್ಲ. ಸೊ ಅಗೇನ್ ಯಾವಾಗ ಮಗು ತಾಯಿ ಹತ್ರ ಎದೆ ಕಚ್ಚಿ ಹಾಲು ಕುಡಿತಿರಲ್ವಾ, ತಾಯಿದು ಮಿಲ್ಕ್ ಸೆಕ್ರೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಬಾಟಲ್ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ರಿಪೀಟೆಡ್ಲಿ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಅಂದ್ರೆ ನಿಮೋನಿಯಾಸು, ಅಪ್ಪರ್ ರೆಸ್ಪಿರೇಟರಿ ಟ್ರಾಕ್ಟ್ ಇನ್ಫೆಕ್ಷನ್ಸ್, ಕಾಫು, ಕೋಲ್ಡು, ಫೀವರು ಈ ಥರದ್ದೆಲ್ಲ ಆಗೋ ರಿಸ್ಕ್ ಇರುತ್ತೆ. ಅದ್ರ ಜೊತೆಗೆ ಡಯೇರಿಯಾ ಅಂದ್ರೆ ಬೇದಿ ಕೂಡ ಆಗೋ ರಿಸ್ಕ್ ಇರುತ್ತೆ. ಮತ್ತೆ ಕಿವಿ ಕೂಡ ಇನ್ಫೆಕ್ಷನ್ ಆಗ್ಬೋದು ಬಾಟಲ್ ಫೀಡಿಂಗ್ ಇಂದ. ಬಾಟಲ್ ಕರೆಕ್ಟ್ ಆಗಿ ಸ್ಟೆರಿಲೈಸ್ ಮಾಡಿರಲ್ಲ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಬಾಟಲ್ ಅಲ್ಲಿ ಫ್ಲೋ ಕಂಟಿನ್ಯೂಸ್ ಆಗಿ ಇರುತ್ತೆ. ಇದು ತಾಯಿಯಲ್ಲಿ ಏನಾಗುತ್ತೆ, ಮಗು ಚೆನ್ನಾಗಿ ಸಕ್ ಮಾಡಿದ್ರೆ ಅಷ್ಟೇ ಮಿಲ್ಕ್ ಸೆಕ್ರೇಟ್ ಆಗುತ್ತೆ. ಬಟ್ ಬಾಟಲ್ ಪ್ಯಾಸಿವ್ ಫೀಡಿಂಗ್ ಅಂದ್ರೆ ಮಗು ಏನೋ ಆಕ್ಷನ್ ಮಾಡೋದು ಬೇಡ, ಜಸ್ಟ್ ಹಂಗೆ ಬಾಟಲ್ ಇಂದ ಹಾಲು ಬರ್ತಾ ಇರುತ್ತೆ. ಸೊ ಹಂಗೆ ಕುಡಿಯೋದ್ರಿಂದ ಮಗುಗೆ ಓವರ್ ಫೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ, ಆಸ್ಪಿರೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ 6 ತಿಂಗಳಾದ್ಮೇಲೂ ಕೂಡ ಆದಷ್ಟು ಅಲ್ಲ 100% ಇಫ್ ಪಾಸಿಬಲ್ ಅವಾಯ್ಡ್ ಮಾಡೋದು ಒಳ್ಳೇದು ಬಾಟಲ್ ಫೀಡಿಂಗ್ ನ. ಅದ್ರ ಜೊತೆಗೆ ಈಗ ನೀವು ಹೇಗೆ ಹಾಲು ಕುಡಿಸ್ಬೇಕು, ಬಾಟಲ್ ಕೊಡಬೇಡಿ ಅಂದ್ರೆ ಹೇಗೆ ನೀರು ಕುಡಿಸ್ಬೇಕು ಅನ್ನೋದೆಲ್ಲರದ್ದು ಕ್ವಶನ್ ಇರುತ್ತೆ. ಸೊ ಇನಿಷಿಯಲಿ 6ರಿಂದ 7 ತಿಂಗಳು 8 ತಿಂಗಳು ಇರುವಾಗ ಕಪ್ ಅಂಡ್ ಸ್ಪೂನಲ್ಲಿ ಕುಡಿಸ್ಲಿಕ್ಕೆ ಪ್ರಯತ್ನ ಮಾಡಿ, ಅಥವಾ ಒಳ್ಳೆಯಲ್ಲಿ ಕುಡಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಅದಾದ್ಮೇಲೆ ಒಂದು 7-8 ತಿಂಗಳು ಆಗ್ತಿದೆ ಅಂದ್ರೆ ಮಗು ಓಪನ್ ಕಪ್ಪಲ್ಲಿ ಕುಡಿಲಿಕ್ಕೆ ಅಭ್ಯಾಸ ಮಾಡಿಸ್ಬೋದು. ಮಗು ರೆಡಿ ಇರುತ್ತೆ, ನಾವು ಟ್ರೈ ಮಾಡ್ಬೇಕು ಅಷ್ಟೇ. ಓಕೆ, ಸಹನಾ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ಕನ್ಫ್ಯೂಷನ್ ಅನ್ನೋದು ದೊಡ್ಡವರಲ್ಲ, ಚಿಕ್ಕ ಮಕ್ಕಳಿಂದನೇ ಶುರುವಾಗುತ್ತೆ. ಸೊ ಅಂದ್ರೆ ನಿಪ್ಪಲ್ ಕನ್ಫ್ಯೂಷನ್ ಇದ್ರೆ, ಸೊ ಎದೆ ಹಾಲ್ನ ತಾಯಿ ಸೆಕ್ರೀಟ್ ಮಾಡ್ತಾ ಇದ್ರು ಅದು ಎದೆ ಹಾಲು ಕುಡಿದಲ್ಲೇ ಇರೋ ತರ ಆಗುತ್ತೆ. ಮತ್ತೆ ಅದರಿಂದ ಏನೇನ್ ಪ್ರಾಬ್ಲಮ್ ಆಗುತ್ತೆ ಅಂತ ತಿಳ್ಕೊಂಡ್ವಿ. ನನ್ಗೆ ಏನಂದ್ರೆ, ಇವಾಗ ಕೆಲವು ತಾಯ್ದಿರು ಬರ್ತಾರೆ, ಊಟ ಎಲ್ಲ ಕೊಡ್ತೀವಿ, ಆದ್ರೆ ನೀರ್ನ ಒಂದೇ ಕಪ್ಪಲ್ಲಿ, ಅದು ತುಂಬಾ ಬಿಸಿನೀರು ಕುಡಿದ್ರೆ ಸರಿ, ನೀವು ಜಾಸ್ತಿ ನೀರು ಕುಡಿಯೋದ್ರಿಂದ ಹಾಲು ನೀರಾಗಿ ಬರುತ್ತೆ, ಮತ್ತೆ ನಿನ್ಗೆ ಹೊಟ್ಟೆ ಹಂಗೆ ಉಳ್ಕೊಳ್ಳುತ್ತೆ. ಅಂದ್ರೆ ವಾಪಸ್ ಏನ್ ಹೋಗ್ಬೇಕು, ಒಂದು ಪೋಸ್ಟ್ ಪಾರ್ಟಮ್ ಪೀರಿಯಡ್ ಅಲ್ಲಿ ಅದಾಗಲ್ಲ, ಮತ್ತೆ ಅದರಿಂದ ನಿಮ್ಗೆ ಪ್ರಾಬ್ಲಮ್, ಮಗುಗೂ ತೊಂದರೆ ಆಗುತ್ತೆ. ಸೊ ಇದನ್ನ ನಾವು ಯಾವ ರೀತಿ ಅವ್ರಿಗೆ ತಿಳುವಳಿಕೆ ಹೇಳ್ಬೇಕು? ಸೊ ತಾಯಿ ನೀರು ಕುಡಿಯೋದ್ರಿಂದ ಮಗುಗೆ ಯಾವುದೇ ಕಾರಣಕ್ಕೂ ಯಾವುದೇ ಪ್ರಾಬ್ಲಮ್ ಕೂಡ ಆಗಲ್ಲ. ತಾಯಿಯ ಎದೆ ಹಾಲೇನಿದೆ ಅದ್ರಲ್ಲಿ 90% ನೀರಿನ ಅಂಶ ಆಗಿರುತ್ತೆ. ಈಗ ತಾಯಿ ನೀರೇ ಕುಡ್ದಿಲ್ಲ ಅಂದ್ರೆ ತಾಯಿ ಹತ್ರ ಎದೆ ಹಾಲು ಹೇಗೆ ಸೆಕ್ರೇಟ್ ಆಗುತ್ತೆ? ಸೊ ಆಗಲ್ಲ ಅಲ್ವಾ. ಸೊ ಪ್ರತಿಯೊಬ್ಬ ತಾಯಿನೂ 3ರಿಂದ 4 ಲೀಟರ್ ನೀರು ಕುಡಿಬೇಕು ಆಫ್ಟರ್ ಡೆಲಿವರಿ. ಮತ್ತೆ ಈ ಪೋಸ್ಟ್ ಪಾರ್ಟಮ್ ಪೀರಿಯಡ್ ನ ಏನ್ ಮಾಡ್ತಾರೆ, ಇನಿಷಿಯಲಿ ಪ್ರೆಗ್ನೆನ್ಸಿಲಿ ಏನ್ ತೂಕ ಕಡಿಮೆ ಆಗಿದೆ ಅದನ್ನ ಕಡಿಮೆ ಮಾಡ್ಬೇಕಂತ ಏನ್ ಮಾಡ್ತಾರೆ, ಅದು ನಮ್ ಏಮ್ ಅಲ್ಲ. ತಾಯಿ ಮತ್ತೆ ಮಗು ಇಬ್ರು ಆರೋಗ್ಯವಾಗಿರ್ಬೇಕಾಗಿರೋದು ನಮ್ಮ ಗುರಿ. ಸೊ ಏನ್ ಮಾಡ್ಬೇಕು, ಪ್ರೆಗ್ನೆನ್ಸಿಯಲ್ಲಿ ಹೇಗೆ ಪೌಷ್ಟಿಕಾಂಶ ಉಳ್ಳ ಆಹಾರಗಳು ತಿಂತಾ ಇದ್ರು, ಸೊಪ್ಪು, ತರಕಾರಿ, ಹಣ್ಣು, ಡ್ರೈ ಫ್ರೂಟ್ಸು ಪ್ರತಿಯೊಂದು ಹೇಗೆ ತಿಂತಾ ಇದ್ರು, ಅದೇ ರೀತಿ ಡೆಲಿವರಿ ಆದ್ಮೇಲೂ ಪೋಸ್ಟ್ ಪಾರ್ಟಮ್ ಪೀರಿಯಡ್ ಅಲ್ಲೂ ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಅದ್ರ ಜೊತೆಗೆ 6 ತಿಂಗಳವರೆಗೆ ಐರನ್ ಮತ್ತೆ ಕ್ಯಾಲ್ಸಿಯಂ ಮಾತ್ರೆಗಳನ್ನ ಕೂಡ ತಾಯಿ ತಗೋಬೇಕಾಗತ್ತೆ. ತಾಯಿ ಕಾಳುಗಳು ತಿನ್ನೋದ್ರಿಂದ ಮಗುಗೆ ಹೊಟ್ಟೆ ನೋವು ಬರೋದು, ಗ್ಯಾಸ್ ಆಗೋದು, ಅಥವಾ ತಾಯಿ ಹಣ್ಣು ತಿನ್ನೋದ್ರಿಂದ ಮಗುಗೆ ಶೀತ ಆಗೋದು, ಅದೆಲ್ಲ ಮೂಢನಂಬಿಕೆ. ಆ ಥರ ಎಲ್ಲ ಏನೂ ಆಗಲ್ಲ. ತಾಯಿ ಏನು ಊಟ ಮಾಡಿದ್ರು ಅವ್ರ ಹೊಟ್ಟೆಯಲ್ಲಿ ಚೆನ್ನಾಗಿ ಜೀರ್ಣ ಆಗಿ ಮಗುಗೆ ಸಿಗತ್ತೆ.
ಅದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಪ್ರೆಗ್ನೆನ್ಸಿಲಿ ಹೇಳ್ತಾ ಇರ್ತಾರೆ, ಈಗ ನಿಂಗೆ 2 ಜೀವ ಇದೆ, ಸೊ ಜಾಸ್ತಿ ಊಟ ಮಾಡು ಅಂತ. ಬಟ್ ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ, ಎದೆ ಹಾಲು ಕುಡಿಸುವಾಗ ಆಕ್ಚುಲಿ ಪ್ರೆಗ್ನೆನ್ಸಿಗಿಂತ ಜಾಸ್ತಿ ಕ್ಯಾಲರೀಸ್ ಬೇಕಾಗಿರುತ್ತೆ, ಜಾಸ್ತಿ ಪ್ರೋಟೀನ್ ಬೇಕಾಗಿರುತ್ತೆ. ಸೊ ನೀವು ಏನ್ ಕನ್ಸನ್ನ ಪ್ರೆಗ್ನೆನ್ಸಿಯಲ್ಲಿ ತೋರಿಸ್ತಿರ್ತೀರಾ ಅದನ್ನ ಪೋಸ್ಟ್ ಪಾರ್ಟಮ್ ಅಲ್ಲಿ ಕಂಟಿನ್ಯೂ ಮಾಡಿ ಇನ್ನ ಜಾಸ್ತಿ ಕೊಡಿ. ಓಕೆ, ಸಹನಾ ಅವ್ರು ಹೇಳಿದ್ರು ಬಾಣಂತನನ ಗರ್ಭಿಣಿ ಆದಾಗ ಯಾವ ರೀತಿ ಉತ್ತಮವಾದ ಆಹಾರವನ್ನ ತಗಂತೀವಿ, ಬಾಣಂತನದಲ್ಲೂ ಅದೇ ರೀತಿ ಉತ್ತಮವಾದ ಆಹಾರವನ್ನು ತಗೋಬೇಕು. ಮೋಸ್ಟ್ಲಿ ಹೆಲ್ತಿ ಫುಡ್ ಲೈಕ್ ವೆಜಿಟೇಬಲ್ಸು, ಫ್ರೂಟ್ಸು, ಮತ್ತೆ ಹೊರಗಡೆಯಿಂದ ಏನೇ ಆಹಾರ ಬರುತ್ತಲ್ಲ ಅದು ಯಾವುದನ್ನು ತಗೋಬಾರ್ದು. ಒಂದು ಸೆಕೆಂಡ್ ಒನ್ ಕೆಫೇನ್, ಅಂದ್ರೆ ಕೆಲವರಿಗೆ ಕಾಫಿ ಟೀ ಅದೆಲ್ಲ ಅಭ್ಯಾಸ ಇರುತ್ತೆ, ಸೊ ಅದನ್ನು ತಗೋಬಾರ್ದು. ಅದಲ್ದಲೇ ಕೆಲವುದು ಲೈಕ್ ಅದರ್ ದ್ಯಾನ್ ಲೈಕ್ ಮಾದಕ ವಸ್ತುಗಳು, ಕೆಲವರಿಗೆ ಆಲ್ಕೋಹಾಲ್ ತಗೊಳ್ಳೋ ಅಭ್ಯಾಸ ಇರುತ್ತೆ, ಸಿಗರೇಟ್ ಸ್ಮೋಕಿಂಗ್ ಮಾಡೋ ಅಭ್ಯಾಸ ಇರುತ್ತೆ. ದಯವಿಟ್ಟು ಇದು ಪ್ರೆಗ್ನೆನ್ಸಿಲಿ ಅದನ್ನ ಮಾಡಬಾರ್ದು. ಯಾಕೆಂದ್ರೆ ಹೊಟ್ಟೆ ಒಳಗಿರೋ ಮಗುಗೂ ತೊಂದರೆ ಆಗುತ್ತೆ, ನೆಕ್ಸ್ಟ್ ಡೆಲಿವರಿ ಆದ್ಮೇಲೂ ಮಗುಗೆ ತೊಂದರೆ ಆಗುತ್ತೆ. ಸೊ ಅದಕ್ಕೆ ಅದು ಯಾವುದನ್ನು ಮಾಡ್ದಲೇ ಇರೋದು ಒಳ್ಳೇದು. ಸೊ ಅವರು ಹೇಳ್ತಾ ಒಂದು ಮಾತು ಹೇಳಿದ್ರು, ಮಗು ಅಳುತ್ತೆ ಅಂತ ಹೇಳಿ. ಸೊ ಇದು ಕಾಮನ್ ಪ್ರಾಬ್ಲಮ್. ಆಕ್ಚುಲಿ ಏನಾಗುತ್ತೆ, ಇವಾಗ 1.5 ತಿಂಗಳು 2 ತಿಂಗಳ ತನಕ ತುಂಬಾ ಚೆನ್ನಾಗಿತ್ತು, ಸಾಯಂಕಾಲ 4 ಗಂಟೆ ಆದ್ಮೇಲೆ ಅಳಕ್ ಶುರು ಮಾಡಿದ್ರೆ 8 ಗಂಟೆ ತನಕ ಏನ್ ಮಾಡಿದ್ರು ಸುಮ್ಮನೆ ಆಗಲ್ಲ ಅಂತ ಹೇಳ್ತಾರೆ. ಸೊ ಇದಕ್ಕೆ ಏನ್ ಕಾರಣ ಇರ್ಬೋದು? ಸೊ ಮೋಸ್ಟ್ ಆಫ್ ದಿ ಟೈಮ್ಸ್ ಮಗು ತುಂಬಾ ಅಳ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಕೋಲಿಕ್ ಅಂತ ಹೇಳ್ತೀವಿ, ಕೋಲಿಕ್ ಇರುತ್ತೆ. ಈ ಅಳುವುದು ಯೂಶಲಿ ಸಂಜೆ ಅಥವಾ ರಾತ್ರಿ ಟೈಮ್ ತುಂಬಾ ಜಾಸ್ತಿ ಇರತ್ತೆ. ಮತ್ತೆ ಇದು ಹುಟ್ಟಿದಾಗ ಇರಲ್ಲ, ಒಂದು 3-4 ವೀಕ್ಸ್ ಆದಂಗೆ ಶುರು ಆಗಿ ಒಂದು 6 to 8 ವೀಕ್ಸ್, 6ರಿಂದ 8 ವಾರ ಅಂದ್ರೆ 1.5 ತಿಂಗಳಿಂದ 2 ತಿಂಗಳವರೆಗೆ ಪೀಕಲ್ಲಿ ಇರುತ್ತೆ, ತುಂಬಾ ಜಾಸ್ತಿ ಇರುತ್ತೆ. ಮತ್ತೆ 3ರಿಂದ 4 ತಿಂಗಳು ಆಗೋಷ್ಟರಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ಕೋಲಿಕೆಗೆ ಕಾರಣಗಳೇನಿರ್ಬೋದು? ಒಂದು, ಮಗು ಹಾಲು ಕುಡಿಯುವಾಗ ಆಗ್ಲೇ ಮ್ಯಾಮ್ ಹೇಳಿದ್ರು ತೇಗ್ಸೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಇಲ್ಲಿ ಈ ಪಾಯಿಂಟ್ ಅಲ್ಲಿ ಕೂಡ ತೇಗ್ಸೋದಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಮಗು ಹಾಲು ಕುಡಿಯುವಾಗ ಹಾಲಿನ ಜೊತೆ ಗಾಳಿ ಕೂಡ ಒಳಗಡೆ ಹೋಗಿರುತ್ತೆ, ಅದು ಟ್ರ್ಯಾಪ್ ಆಗಿರ್ಬೋದು. ಮತ್ತೆ ಮಗುದು ಬ್ರೈನ್ ಆಗ್ಲಿ, ಗಟ್ಟಾಗ್ಲಿ ಅಂದ್ರೆ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಆಗ್ಲಿ ಸ್ವಲ್ಪ ಇಮ್ಮೆಚೂರ್ ಇರುತ್ತೆ, ಅಥವಾ ಮಗು ಓವರ್ ಸ್ಟಿಮ್ಯುಲೇಷನ್ ಆಗಿರುತ್ತೆ. ಇದೆಲ್ಲ ಕಾರಣಗಳಿಂದ ಎಕ್ಸೆಸಿವ್ ಆಗಿ ಅಳ್ಬೋದು, ಅಂದ್ರೆ ತುಂಬಾ ಅಳ್ಬೋದು, ರಚ್ಚೆ ಹಿಡಿಬೋದು. ಬಟ್ ಇದೆಲ್ಲ ಆದಾಗ ಕಾಮನ್ ಆಗಿ ಏನೇನ್ ಮಾಡ್ಬೋದು ಅಂದ್ರೆ ಮ್ಯಾಮ್, ಮಗುಗೆ ಚೆನ್ನಾಗಿ ಹಾಲು ಕುಡಿಸ್ಬೇಕು. ಸಕ್ ಮಾಡಿದ್ರೆ ಅದು ಒಂದು ಸೂತಿಂಗ್ ತರ ಆಕ್ಟ್ ಮಾಡುತ್ತೆ, ಮಗು ಹೊಟ್ಟೆ ನೋವು ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆ ರಾಕಿಂಗ್ ಮೂಮೆಂಟ್ಸ್ ಮಾಡ್ಬೋದು, ಮಗುನ ಎತ್ಕೊಂಡು ಗಾಳಿಯಲ್ಲಿ ಸ್ವಲ್ಪ ದೂರ ಓಡಾಡೋದ್ರಿಂದ ಅದು ಕೂಡ ಹೆಲ್ಪ್ ಆಗುತ್ತೆ. ಆಮೇಲೆ ಮಗುಗೆ ಟಮ್ಮಿ ಟೈಮ್ ಅಂದ್ರೆ ತಾಯಿಯ ತೊಡೆ ಮೇಲೆ ಮಗುನ ಉಲ್ಟಾ ಮಲಗಿಸಿ ಹೊಟ್ಟೆ ಮೇಲೆ ಪ್ರೆಷರ್ ಬೀಳೋ ತರ ಮಾಡೋದ್ರಿಂದ ಕೂಡ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಮತ್ತೆ ಅಬ್ಡಮಿನಲ್ ಮಸಾಜ್ ಅಂದ್ರೆ ಹೊಟ್ಟೆನ ಒಂದು ಕ್ಲಾಕ್ ವೈಸ್ ಅಲ್ಲಿ ಮಸಾಜ್ ಮಾಡ್ಬೋದು. ಸ್ವಲ್ಪ ಕೊಬ್ಬರಿ ಎಣ್ಣೆ ಅಥವಾ ಮಗುಗೆ ಯಾವ ಮಾಯಶ್ಚರೈಸರ್ ಯೂಸ್ ಮಾಡ್ತಿದ್ದೀರಾ ಅದನ್ನ ತಗೊಂಡು ಮಾಡ್ಬೋದು. ಮತ್ತೆ ಬೈಸಿಕಲ್ ಮೂಮೆಂಟ್ಸ್ ಅಂತ, ಕಾಲ್ನ ಬೈಸಿಕಲ್ ಮೂಮೆಂಟ್ಸ್ ಕೂಡ ಮಾಡೋದ್ರಿಂದ ಈ ಕೋಲಿಕ್ ಅಥವಾ ಗ್ಯಾಸ್ ಇಶ್ಯೂ ಏನಿದೆ ಅದು ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಸೌಂಡು, ಲೈಟು ಅದೆಲ್ಲ ಕಡಿಮೆ ಇರೋ ಜಾಗದಲ್ಲಿ ಕಾಮ್ ಆಗಿರೋ ಎನ್ವಿರಾನ್ಮೆಂಟ್ ಅಲ್ಲಿ ಮಗುನ ಇಟ್ಕೋಬೇಕಾಗತ್ತೆ. ಬಟ್ ಕೆಲವೊಂದ್ಸತಿ ಏನ್ ಮಾಡ್ತಾರೆ, ಈ ತರ ಅಳ್ತಾ ಇದೆ ಅಂತ ಗ್ರೈಪ್ ವಾಟರ್ ಹಾಕ್ತಾರೆ, ಮತ್ತೆ ನೀವು ಹೇಳ್ದಂಗೆ ಗುಟ್ಟಿ ಕೊಡ್ತಾರೆ, ಬಜ್ಜೆ ಕೊಡ್ತಾರೆ, ಅದೆಲ್ಲ ಆದಷ್ಟು ಅವಾಯ್ಡ್ ಮಾಡಿ, ಕೊಡೋ ಅವಶ್ಯಕತೆ ಇಲ್ಲ. ಮತ್ತೆ ಮಗು ಜಾಸ್ತಿ ಅಳ್ತಿದೆ ಅಂತ ತುಂಬಾ ಶೇಕ್ ಕೂಡ ಮಾಡಬಾರ್ದು. ಕೆಲವು ಕಡೆ ಕೆಲವು ಮನೆಯಲ್ಲಿ ಫುಲ್ ಹಿಂಗೆ ಮಾಡ್ತಾರೆ. ಸೊ ಮಗು ಬ್ರೈನ್ ಕೂಡ ಸೆನ್ಸಿಟಿವ್ ಇರುತ್ತೆ, ಸೊ ಟ್ರಾಮಾ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಹಂಗೆ ಶೇಕ್ ಮಾಡೋದೆಲ್ಲ ಅವಾಯ್ಡ್ ಮಾಡಿ, ನೀಟ್ ಬೇಕಿದ್ರೆ ಸ್ವಲ್ಪ ಸ್ವೇ ಮಾಡ್ಬೋದು, ರಾಕಿಂಗ್ ಮೂಮೆಂಟ್ ಮೈಲ್ಡ್ ಆಗಿ ಮಾಡ್ಬೋದು, ವಿಗರಸ್ ಆಗಿ ಶೇಕ್ ಮಾಡೋದೆಲ್ಲ ಅವಾಯ್ಡ್ ಮಾಡಬೇಕು. 3ರಿಂದ 4 ತಿಂಗಳು ಒಳಗಡೆ ಇದು ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಈ ತರ ಎಕ್ಸೆಸಿವ್ ಆಗಿ ಅಳ್ತಾ ಇದೆ, ಅದ್ರ ಜೊತೆ ಮಗುಗೆ ನಿಶಕ್ತಿ ಇದೆ, ಹಾಲು ಚೆನ್ನಾಗಿ ತಗೋತಾ ಇಲ್ಲ, ಯೂರಿನ್ ಮಾಡೋದು ಕಡಿಮೆ ಆಗಿದೆ, ನಾವ್ ಆಗ್ಲೇ ಹೇಳಿದ್ವಿ 6ರಿಂದ 8 ಸತಿ ಯೂರಿನ್ ಮಾಡ್ಬೇಕು ಮಿನಿಮಮ್ ಅಂತ, ಅದಕ್ಕಿಂತ ಕಡಿಮೆ ಮಾಡ್ತಾ ಇದೆ, ಅಥವಾ ಮಗು ಗ್ರೀನ್ ಕಲರ್ ವಾಂತಿ ಮಾಡ್ತಾ ಇದೆ, ಮೋಷನ್ ಕಲರ್ ಚೇಂಜ್ ಆಗಿದೆ, ಪಾಪುದು ಮೋಷನ್ ಅಲ್ಲಿ ರಕ್ತ ಬರ್ತಾ ಇದೆ, ಹೊಟ್ಟೆ ಊದ್ಕೊಂಡಿದೆ, ಈ ತರದ್ ಯಾವ್ದೇ ಲಕ್ಷಣ ಇದೆ ಅಂದ್ರೂ ನೀವು ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ಎಷ್ಟೊಂದು ತಾಯಂದಿರಿಗೆ ಇದ್ರ ಬಗ್ಗೆ ತುಂಬಾ ಕನ್ಸರ್ನ್ ಇತ್ತು. ಆಕ್ಚುಲಿ ಇನ್ಫೆಂಟೈಲ್ ಕಾಲಿಕ್ ಅಂದ್ರೆ ಏನ್ ಮಾಡ್ಬೇಕು, ನಮ್ಮ ಮಗು ಮಾತ್ರ ಅಳತ್ತಾ, ಎಲ್ಲಾರ ಮಗುನು ಅಳತ್ತಾ ಅಂತ ಹೇಳಿ ಈ ವಿಷಯ, ಮತ್ತೆ ಟಮ್ಮಿ ಟೈಮ್ ಅಂದ್ರೆ ಏನು ಅಂತ ಕೆಲವ್ರಿಗೆ ಕ್ವಶನ್ ಇತ್ತು. ಇವಾಗ ಅದ್ರ ಬಗ್ಗೆ ಹೇಳಿದ್ರೆ, ನೀವು ಹೇಳ್ತಾ ಒಂದ್ ಮಾತು ಹೇಳಿದ್ರಿ, ಹೊಟ್ಟೆ ಮೇಲೆ ಮಸಾಜ್ ಮಾಡ್ಬೇಕು ಅಂತ ಹೇಳಿ ಅಂತ. ಸೊ ಕೆಲವು ತಾಯಂದಿರಿಗೆ ಏನು ಎಲ್ಲಾದ್ರಿಗೂ ಇವಾಗ ಡಿಸೈನರ್ ಬೇಬಿಯನ್ನ ತರಬೇಕು, ಮುಟ್ಟಿದ್ರೆ ಒಂಥರ ಹೂ ತರ ಇರಬೇಕು, ಸ್ಕಿನ್ ಅನ್ನೋ ತರ ಇರುತ್ತೆ. ಸೊ ಯಾವ ತರ ಯಾವ ಎಣ್ಣೆ ಮಸಾಜ್ ಮಾಡಬೇಕು, ಮತ್ತೆ ಯಾವಾಗ ಮಸಾಜ್ ಮಾಡಬೇಕು, ಎಷ್ಟು ದಿನ ಮಸಾಜ್ ಮಾಡಬೇಕು, ಅದು ಒಂದು ನಂದು ಮೊದಲನೇ ಕ್ವಶನ್. ಇನ್ನೊಂದಂದ್ರೆ ಮಸಾಜ್ ಮಾಡಿದ್ಮೇಲೆ ತುಂಬಾ ಬಿಸಿನೀರು ಹಾಕಿದ್ರೆ ಮಗು ಚೆನ್ನಾಗಿ ಮಲ್ಕೊಳ್ಳುತ್ತೆ ಅನ್ನೋದಿರುತ್ತೆ. ಸೊ ಇದು ಸರಿನಾ ತಪ್ಪಾ? ಗುಡ್ ಕ್ವಶನ್ ಮ್ಯಾಮ್. ಸೊ ಫಸ್ಟ್ ನಾವು ಮಗು ಸ್ನಾನ ಮಾಡಿಸೋದ್ರಿಂದ ಶುರು ಮಾಡೋಣ. ಯೂಶಲಿ ಹುಟ್ಟಿದ ಮಗು 24 ಗಂಟೆವರೆಗೆ ಸ್ನಾನ ಮಾಡಿಸೋದು ಅವಶ್ಯಕತೆ ಇಲ್ಲ. ಮತ್ತೆ ಅದು ಮಗುದು ಕರಳು ಬಳ್ಳಿ ಏನಿರುತ್ತೆ ಅದು ಬೀಳೋವರೆಗೂ
ಸ್ನಾನ ಅಂದ್ರೆ ನೀರ್ ಹಾಕಿ ಸ್ನಾನ ಮಾಡ್ಸೋದು ಕೂಡ ಅವಶ್ಯಕತೆ ಇಲ್ಲ. ಬಟ್ 24 hours ಆದ್ಮೇಲೆ, ಒಟ್ಟಿ ಒಂದಿನ ಆದ್ಮೇಲೆ ಸ್ಪಾಂಜ್ ಬಾತ್ ಅಂದ್ರೆ ತಣ್ಣೀರಲ್ಲಿ, ಅದು ಉಗುರು ಬೆಚ್ಚಗಿರೋ ನೀರಲ್ಲಿ ಬಟ್ಟೆ ಹಚ್ಚಿ ಮೈ ಒರೆಸ್ಕೊಳ್ಳೋದು, ನೀಟಾಗಿ ಇಟ್ಕೊಳ್ಳೋದು ಮಾಡ್ಬೋದು. ಸೊ ಇನ್ನೊಂದು ಮಸಾಜ್. ಒಂದು ಮಗು ಈಗ ಅಕಸ್ಮಾತ್ ಕ್ರೀಟಮ್ ಇತ್ತು ಅಥವಾ ಲೋ ಬರ್ತ್ ವೇಟ್ ಇತ್ತು, 37 ವಾರಕ್ಕಿಂತ ಮುಂಚೆ ಡೆಲಿವರಿ ಆಗಿದೆ, 2.5 kg ಕಡಿಮೆ ಇದೆ, ಆ ಟೈಮಲ್ಲಿ ಸ್ವಲ್ಪ ಸ್ನಾನ ಮಾಡೋದನ್ನ ಪೋಸ್ಟ್ಪೋನ್ ಮಾಡ್ಬೇಕಾಗತ್ತೆ. ನಿಮ್ ಪೀಡಿಯಾಟ್ರಿಷಿಯನ್ದು ಅಡ್ವೈಸ್ ತಗೊಂಡು ಸ್ನಾನ ಮಾಡಿಸ್ಬೇಕಾಗತ್ತೆ. ಅದರ್ವೈಸ್ ನಾರ್ಮಲ್ 3 kg ಜಾಸ್ತಿ ವೇಟ್ ಇದೆ ಮಗು, ಟರ್ಮ್ ಬೇಬಿ ಅಂತ ಹೇಳಿದ್ರೆ, ಅಂಬಲಿಕಲ್ ಕಾರ್ಡ್ ಅಂದ್ರೆ ಕರಳು ಬಳ್ಳಿ ಏನಿದೆ ಅದು ಬಿದ್ಮೇಲೆ ನೀವು ಆರಾಮಾಗಿ ಸ್ನಾನ ಮಾಡಿಸ್ಲಿಕ್ಕೆ ಶುರು ಮಾಡ್ಬೋದು. ಆದ್ರೆ ಅತಿಯಾದ ಬಿಸಿನೀರು ಹಾಕೋದು ಮಗುವಿನ ಚರ್ಮಕ್ಕೆ ಹಾನಿಕಾರಕ, ಮತ್ತೆ ಬರ್ನ್ಸ್ ಕೂಡ ಆಗ್ಬೋದು. ಮಗು ಬಾಯ್ಬಿಟ್ಟು ಹೇಳಲ್ಲ, ನಮ್ಮ ಮಗು ನೀರು ಸುಡ್ತಾ ಇದೆ ಸೊ ನನಗೆ ಬರ್ನ್ಸ್ ಆಗತ್ತೆ ಅಂತ ಹೇಳಲ್ಲ. ಸೊ ಮಗುಗೆ ಬರ್ನ್ಸ್ ಆಗ್ಬೋದು, ಮತ್ತೆ ಚರ್ಮಕ್ಕೆ ಹಾನಿ ಆಗ್ಬೋದು. ನ್ಯಾಚುರಲ್ ಮಾಯ್ಶ್ಚರೈಸೇಷನ್ ಏನಿರುತ್ತೆ ಚರ್ಮದಲ್ಲಿ ಅದೆಲ್ಲ ಹೋಗ್ಬೋದು. ಸೊ ತಾಯಿ ಆದಷ್ಟು ಟೆಂಪ್ರೇಚರ್ನ ಚೆಕ್ ಮಾಡಿ, ಅವ್ರದ್ದು ಹಿಂದೆ ಡಾರ್ಸಮ್ ಆಫ್ ದಿ ಹ್ಯಾಂಡ್ ಅಂತ ಹೇಳ್ತೀವಿ, ಈ ಪಾರ್ಟಲ್ಲಿ ಮುಟ್ ನೋಡಿ ಅಥವಾ ಮೊಣಸಂದಲ್ಲಿ ಮುಟ್ ನೋಡಿ ಅವ್ರಿಗೆ ತಡೆಯಕ್ಕೆ ಆಗ್ತಾ ಇದೆ ಅನ್ನೋಷ್ಟು ಬಿಸಿ ಇದೆ ಅಂದ್ರೆ ಅಷ್ಟು ಉಗುರು ಬೆಚ್ಚಗಿರೋ ನೀರಲ್ಲಿ ಅಷ್ಟೇ ಸ್ನಾನ ಮಾಡಿಸ್ಬೇಕು. ಜಾಸ್ತಿ ಬಿಸಿ ಬಿಸಿ ನೀರಿಂದ ಸ್ನಾನ ಮಾಡಿಸೋದ್ರಿಂದ ಏನೂ ಬೆನಿಫಿಟ್ ಇಲ್ಲ. ಮತ್ತೆ ಆಯಿಲ್ ಮಸಾಜು ಒಂದ್ ಸ್ವಲ್ಪ ಬೇಬಿ ವೇಟ್ ಗೇನ್ ಆಗಕ್ಕೆ ಶುರು ಆಗಿದೆ, ಸ್ಟೆಬಿಲೈಸ್ ಆಗಿದೆ ಅಂದ್ರೆ ಮಾಡಕ್ ಶುರು ಮಾಡ್ಬೋದು. ಬಟ್ ಅದರಿಂದ ಎಕ್ಸ್ಟ್ರಾ ಏನೋ ಮಗು ಶಕ್ತಿ ಆಗತ್ತೆ, ಮೂಳೆ ಚೆನ್ನಾಗಾಗತ್ತೆ ಅದೆಲ್ಲ ಏನಾಗಲ್ಲ. ಇದು ಒಂಥರ ಮಗುಗೆ ಬಾಂಡಿಂಗ್, ತಾಯಿ ಮತ್ತೆ ಮಗುಂದು ಬಾಂಡಿಂಗ್ ಟೈಮ್ ಇರುತ್ತೆ. ಮತ್ತೆ ಅದ್ರ ಜೊತೆಗೆ ಮಗುಗೆ ಸ್ವಲ್ಪ ಮಾಯ್ಶ್ಚರೈಸೇಷನ್ಗೆ ಹೆಲ್ಪ್ ಆಗುತ್ತೆ. ಸೊ ತುಂಬಾ ಹೈ ವಿಸ್ಕಾಸಿಟಿ ಇರೋ ಎಣ್ಣೆಗಳು ಲೈಕ್ ಹರಳೆಣ್ಣೆ ಅದೆಲ್ಲ ಯೂಸ್ ಮಾಡೋದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಹಾಗೇನೆ ಬಾದಾಮ್ ಎಣ್ಣೆ, ಆಲ್ಮಂಡ್ ಆಯಿಲ್, ಆಲಿವ್ ಆಯಿಲ್ ಅಂತೆಲ್ಲ ಏನು ಹೇಳ್ತಾರೆ ಅದರಿಂದ ಎಲ್ಲ ಏನು ಎಕ್ಸ್ಟ್ರಾ ಬೆನಿಫಿಟ್ ಇಲ್ಲ. ನಾರ್ಮಲ್ ಶುದ್ಧವಾಗಿರೋದು, ಕೆಮಿಕಲ್ ಇಲ್ಲದೆ ಇರೋದು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೊಂಡ್ರೆ ಸಾಕು. ಓಕೆ, ತುಂಬಾ ಸಂತೋಷ. ಸೊ ಇವಾಗ ಯಾವಾಗ ಮಸಾಜ್ ಶುರು ಮಾಡಬೇಕು ಮತ್ತೆ ಅದರದ್ದು ಏನು ಪ್ರಯೋಜನಗಳಂತ ನಮಗೆ ತಿಳಿಸ್ತಾರೆ. ನನ್ನ ಕೊನೆ ಪ್ರಶ್ನೆ ಏನಂದ್ರೆ, ನಮಗೆ ಡೇಂಜರ್ ಸೈನ್ಸ್ ಅಂದ್ರೆ ಯಾವಾಗ ನಾವು ಡಾಕ್ಟರ್ ಹತ್ರ ತೋರಿಸ್ಲೇಬೇಕು, ಇದು ತೋರಿಸಿಲ್ಲ ಅಂತಂದ್ರೆ ಮಗುಗೆ ತೊಂದರೆಗಳು ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಮಗು ಆಕ್ಟಿವ್ ಇತ್ತು, ಸಡನ್ ಆಗಿ ಆಕ್ಟಿವಿಟಿ ಕಡಿಮೆ ಆಗಿದೆ, ಮಗು ಮುಂಚೆ ಚೆನ್ನಾಗಿ ಯೂರಿನ್ ಮಾಡ್ತಾ ಇತ್ತು, ಇವಾಗ ಯೂರಿನ್ ಕೌಂಟ್ ಕಡಿಮೆ ಆಗಿದೆ, ತಾಯಿ ಹತ್ರ ಎದೆ ಕಚ್ಚಿ ಹಾಲು ಕುಡಿತಾ ಇಲ್ಲ, ಮಗುದು ಉಸಿರಾಟದ ರೇಟ್ ಜಾಸ್ತಿ ಬರ್ತಾ ಇದೆ, ಜೋರಾಗಿ ಉಸಿರಾಡ್ತಾ ಇದೆ, ಅಥವಾ ಮಗು ಉಸಿರಾಡುವಾಗ ಪಕ್ಕೆ ಒಳಗಡೆ ಬರ್ತಾ ಇದೆ ಅಂದ್ರೆ ಪಕ್ಕೆ ಎಳಿತಾ ಇದೆ, ಅಥವಾ ಹೊಟ್ಟೆ ಉಬ್ರ ಆಗಿದೆ, ಕೈಕಾಲು ಜಾಸ್ತಿ ಹಳದಿ ಆಗಿದೆ, ಅಥವಾ ಮೋಷನ್ ಕಲರ್ ಚೇಂಜ್ ಆಗಿದೆ. ಯೂಶಲಿ ನಾರ್ಮಲಿ ಯೆಲ್ಲೋ ಕಲರ್ ಮೋಷನ್ ಮಾಡೋ ಬದಲು ವೈಟ್ ಕಲರ್ ಮೋಷನ್ ಮಾಡ್ತಾ ಇದ್ದಾರೆ, ಅಥವಾ ವಾಂತಿ ಆಗ್ತದೆ, ವಾಂತಿಯಲ್ಲಿ ಗ್ರೀನ್ ಕಲರ್ ವಾಂತಿ, ಹಸಿರು ಕಲರ್ ವಾಂತಿ ಮಾಡ್ತಾ ಇದೆ, ಅಕಸ್ಮಾತ್ ಏನಾದ್ರೂ ಮೋಷನ್ ಅಲ್ಲಿ ರಕ್ತ ಹೋಗ್ತಾ ಇದೆ, ಇದು ಯಾವುದೇ ಲಕ್ಷಣಗಳಿದ್ರು, ಅಥವಾ ಮೈ ಮೇಲೆ ಏನಾದ್ರೂ ರ್ಯಾಷಸ್ ಆಗಿದೆ, ಮಗುಗೆ ಜ್ವರ ಬರ್ತಿದೆ, ಎಸ್ಪೆಷಲಿ ನ್ಯೂಬಾರ್ನ್ ಪೀರಿಯಡ್ ಅಲ್ಲಿ ಜ್ವರ ಬರ್ತಿದೆ, ಈ ತರ ಯಾವುದೇ ಲಕ್ಷಣ ಇದೆ ಅಂತ ಹೇಳಿದ್ರು ಇಮಿಡಿಯೇಟ್ಲಿ ಬಂದು ಡಾಕ್ಟರ್ನ ಮೀಟ್ ಮಾಡಿ. ಓಕೆ, ಈ ದಿನ ನಮ್ಮ ಜೊತೆ ಸಹನಾ ಅವರು ನಾವು ಕೇಳಿದ ಪ್ರಶ್ನೆಗಳಿಗೆಲ್ಲ ನಮ್ಮ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡಿದ್ದಾರೆ. ನಮ್ಮ ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜಿನಲ್ಲಿ ಮಕ್ಕಳ ತಜ್ಞರ ವಿಭಾಗ ಅಂತ ಇದೆ, ಅದರಲ್ಲಿ ನಾವು 12 ಜನ ಮಕ್ಕಳ ತಜ್ಞರಿದ್ದೀವಿ. ಅದಲ್ದಲೇ ನಮಗೆ ಅವ್ರು ಹೇಳ್ದಂಗೆ ನವಜಾತ ಶಿಶುಗಳನ್ನೇ ನೋಡೋದಕ್ಕೆ ಅಂತ NICU, ನ್ಯೂನೇಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅನ್ನೋದಿದೆ. ಸೊ ಅಲ್ಲಿ ಮಕ್ಕಳಿಗೆ, ಚಿಕ್ಕ ಮಕ್ಕಳಲ್ಲಿ ಹುಟ್ಟಿದ ಮಕ್ಕಳಲ್ಲಿ ಏನೇ ತೊಂದರೆ ಆದ್ರೂ ಅದು ನೋಡೋಕೆ ಸ್ಪೆಸಿಫಿಕ್ ಆಗಿ ತಜ್ಞರು ಇರ್ತಾರೆ, ನ್ಯೂನೇಟಾಲಜಿಸ್ಟ್ ಅಂತ ಹೇಳಿ ಅಂತ. ಸೊ ಅವರು ಇದ್ದಾರೆ. ಅದಲ್ದಲೇ ಪೀಡಿಯಾಟ್ರಿಕ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅಂದ್ರೆ 28 ದಿನ ಆದ್ಮೇಲೆ ನೆಕ್ಸ್ಟ್ ದೊಡ್ಡವರಾಗ ಮಕ್ಕಳಿಗೆ ಮೇ ಬಿ 1 ವರ್ಷ, 2 ವರ್ಷ, 5 ವರ್ಷ ಯಾವುದೇ ಮಕ್ಕಳಾಗ್ಲಿ ಇಂಟೆನ್ಸಿವ್ ಕೇರ್ ಯೂನಿಟ್ ಅನ್ನೋದೇನಿದೆ ಅದನ್ನು ನಮ್ಮಲ್ಲಿ ಸೌಲಭ್ಯಗಳಿದೆ. ಅದಲ್ದಲೇ ವಾರ್ಡ್ ಫೆಸಿಲಿಟೀಸ್ ಅಂದ್ರೆ ಮಗುಗೆ ಏನಾದ್ರು ತೊಂದರೆ ಆಯ್ತು, ಅತಿಸಾರ ಭೇದಿ ಆಯ್ತು, ಮತ್ತೆ ನ್ಯೂಮೋನಿಯಾ ಆಯ್ತು, ಅದನ್ನೆಲ್ಲ ನೋಡಕ್ಕೆ ನಮಗೆ ಫೆಸಿಲಿಟೀಸ್ ಇದೆ. ಸೊ ಸಾರ್ವಜನಿಕರಲ್ಲಿ ನಾನು ಏನ್ ಕೇಳ್ಕೊಂತೀನಿ ಅಂತಂದ್ರೆ, ನಿಮ್ಮ ಹತ್ತಿರದಲ್ಲೇನೆ ನಿಮ್ಗೆ ಗೊತ್ತಿರೋ ಹಾಸ್ಪಿಟಲ್ ನುರಿತ ತಜ್ಞರು ಇರ್ಬೇಕಾರೆ ದಯವಿಟ್ಟು ಅದನ್ನ ಪ್ರಯೋಜನ ಪಡ್ಕೋಬೇಕು ಅಂತ ಹೇಳಿ ಅಂತ. ಸೊ ಇದೆಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ, ತಾಯಿ ಆರೋಗ್ಯವಾಗಿ ಚೆನ್ನಾಗಿ ಇದ್ರೆ ಅವಾಗ ಚೆನ್ನಾಗಿರೋ ಮಗು ಹುಟ್ಟುತ್ತೆ, ಅವಾಗ ಚೆನ್ನಾಗಿರೋದು ಈ ಯಾವ ತೊಂದರೆಗಳಿಗೂ ಮಗುಗೆ ಅವಶ್ಯಕತೆ ಬರೋದೇ ಇಲ್ಲ. ಸೊ ಇದೆಲ್ಲದಕ್ಕಿಂತ ಗೌರ್ಮೆಂಟ್ ಅವರು ಅವ್ರದೇ ಆದ ಲಸಿಕೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಪ್ರತಿಯೊಂದು ತಿಂಗಳಲ್ಲಿ ಅಂದ್ರೆ ಹುಟ್ಟಿದಾಗ ಲಸಿಕೆಗಳು ಕೊಡ್ತೀವಿ, 1.5 ತಿಂಗಳು, 2.5 ತಿಂಗಳು, 3.5 ತಿಂಗಳು, 9 ತಿಂಗಳು, ಮತ್ತೆ 1.5 ವರ್ಷ, 5 ವರ್ಷ, 10 ವರ್ಷ, ಇದೆಲ್ಲ ಲಸಿಕೆಗಳನ್ನ ಗೌರ್ಮೆಂಟ್ ಅವ್ರು ತಗೊಂಡು ಪೌಷ್ಟಿಕವಾದ ಆಹಾರವನ್ನು ನಿಮ್ಮ ಮಗುಗೆ ಕೊಟ್ಟಾಗ ಸೊ ಯಾವುದು ತೊಂದರೆಗಳು ಬರೋದಿಲ್ಲ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸಹನಾ ಅವರೇ, ನಮ್ಮ ಜೊತೆ ಈ ದಿನ ಇದ್ದು ನಮ್ಮ ಕ್ವಶನ್ಗಳಿಗೆಲ್ಲ ಆನ್ಸರ್ ಹೇಳಿದ್ದೀರಾ. ಥ್ಯಾಂಕ್ ಯು. ತಾಯಿಗೆ ಅಂದ್ರೆ ಮಗುಗೆ ಎದೆ ಹಾಲು ಕುಡಿಸೋದು ಬರೀ ತಾಯಿದು ಒಬ್ಳದೇ ಜವಾಬ್ದಾರಿ ಅಲ್ಲ, ಅವಳಿಗೆ ಬೇಕಾಗಿರೋ ಸಪೋರ್ಟ್, ಅವಳಿಗೆ ಬೇಕಾಗಿರೋ ಕೇರ್ ಕೊಡೋದು ಅವ್ರ ಕುಟುಂಬದವ್ರದ್ದು ಮತ್ತೆ ಇಡೀ ಸೊಸೈಟಿದು ಜವಾಬ್ದಾರಿ. ಸೊ ಎಲ್ಲರೂ ಈ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಲ್ಲಿ ಈ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಹೆಚ್ಚು ಜಾಗೃತಿ ಪಡ್ಕೊಳ್ಳೋಣ, ಮತ್ತೆ ಎಲ್ಲ ತಾಯಂದಿರಿಗೆ ಹೆಲ್ಪ್ ಮಾಡೋಣ, ಸಪೋರ್ಟ್ ಮಾಡೋಣ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ.